ನಮಸ್ಕಾರ. ನಮ್ಮ ಈ ಒಂದು 4ನೇ ದಿನದ ಈ ವೆಬಿನಾರ್ ಸೀರೀಸ್ ನ ಯೋಗ ಮತ್ತು ಪ್ರಾಣಾಯಾಮ ಪ್ರಾಕ್ಟಿಕಲ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಗಣಪತಿಯನ್ನ ನೆನೆದುಕೊಳ್ಳೋಣ. ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಇವತ್ತಿಂದು ಅಂತ ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಇದ್ರ ಜೊತೆಗೆ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಡಾಕ್ಟರ್ BR ರಾಮಕೃಷ್ಣ ಉದಯ ಚಿಕ್ಕಪ್ಪ ನಮ್ಮ TBS ವಟಾರದ ಬಂಧುಗಳಿಗೆ ತೀರಾ ಪರಿಚಿತರು. ಹಾಗಾಗಿ ಅವರ ಪರಿಚಯದ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಔಪಚಾರಿಕವಾಗಿ ಅವರ ಸಾಧನೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಯಾಕಂದ್ರೆ ಇಂತಹ ಸಾಧಕರ ಸಾಧನೆಯೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ಶ್ರೀಯುತರು 1976ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ BSAM ಪದವಿಯನ್ನು, 1981ರಲ್ಲಿ BA MS ಪದವಿಯನ್ನು, 1991ರಲ್ಲಿ ಆಯುರ್ವೇದದಲ್ಲಿ MD ಪದವಿಯನ್ನು ಪಡೆದಿರುತ್ತಾರೆ. 2007ರಲ್ಲಿ ಯೋಗ ವಿಷಯದಲ್ಲಿ ವಿವೇಕಾನಂದ ಯೋಗ ಅನುಸಂಧಾನ ವಿಶ್ವವಿದ್ಯಾನಿಲಯದಿಂದ MSc ಪದವಿಯನ್ನು ಪಡೆದು 2015ರಲ್ಲಿ ಅದೇ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಯುತರ ಪಾಂಡಿತ್ಯ ಹಾಗೂ ಪ್ರತಿಭೆಗೆ ಬಂದ ಪುರಸ್ಕಾರಗಳು ಹಲವು. BSAM ಪದವಿಯಲ್ಲಿ ಪ್ರಥಮ ರ್ಯಾಂಕ್ಗೆ ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕ, 2017ರಲ್ಲಿ ವರ್ಲ್ಡ್ ಆಯುರ್ವೇದ ಫೌಂಡೇಶನ್ ವತಿಯಿಂದ ಟಾರ್ಚ್ ಬೇರರ್ ಆಫ್ ಆಯುರ್ವೇದ ಅವಾರ್ಡ್. ಶ್ರೀಯುತರು ಯೋಗ, ಆಯುರ್ವೇದ, ನ್ಯಾಚುರೋಪತಿ ಈ ವಿಷಯದಲ್ಲಿ 40ಕ್ಕೂ ಹೆಚ್ಚು ವರ್ಷಗಳ ಸೇವಾ ಅನುಭವವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಡೀಮ್ಡ್ ಯೂನಿವರ್ಸಿಟಿ ಇಲ್ಲಿ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸುಮಾರು 23 ವರ್ಷಗಳ ಸಂಶೋಧನಾ ಅನುಭವವನ್ನು ಹೊಂದಿದ್ದು 90 ವಿವಿಧ ಬಗೆಯ ಆಯುರ್ವೇದಿಕ್ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರ ಅನೇಕ ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿದೆ. ಅನೇಕ PhD ಹಾಗೂ MSc ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. ಆಯುರ್ವೇದ ಹಾಗೂ ಯೋಗಕ್ಕೆ ಸಂಬಂಧಿಸಿದಂತೆ ಅನೇಕ ಕಾರ್ಯಾಗಾರಗಳನ್ನು ಜರ್ಮನಿ, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಇಟಲಿ, ಸಿಂಗಪೂರ್ನಲ್ಲಿ ನಡೆಸಿಕೊಟ್ಟಿರುತ್ತಾರೆ. ಹಾಗೂ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಉದಯ ಚಿಕ್ಕಪ್ಪನವರನ್ನು ಇಂದಿನ ವಿಷಯ ಯೋಗ ಹಾಗೂ ಯೋಗದ ಮಹತ್ವ ಹಾಗೂ ಪ್ರಾಕ್ಟಿಕಲ್ ಬಗ್ಗೆ ತಿಳಿಸಿಕೊಡಲು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಒಟ್ಟಾರದ ಎಲ್ಲಾ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು, ಸ್ವಾಗತ ಹಾಗೂ ಸುಸ್ವಾಗತ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. You can sit in any comfortable posture you like. Straighten your back, straighten the lumbar, and see that your back, lumbar, and the neck are on the same line. Expand the chest, drop the shoulders, chin little down, ಕಣ್ಣುಗಳನ್ನು ಮೆದುವಾಗಿ ಮುಚ್ಚಿ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ದೀರ್ಘವಾದ ಉಸಿರಾಟವನ್ನ ಮಾಡೋಣ. 5 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ದೀರ್ಘವಾದ ಉಸಿರಾಟವನ್ನ ಮಾಡುವಾಗ ಮೊದಲು ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ಹಿಗ್ಗಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರನ್ನ ತಗೊಳ್ಳೋಣ. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯ ಭಾಗವನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಕ್ಕೆ ಇಳಿಸ್ತಾ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಕಂಟಿನ್ಯೂ ಡೀಪ್ ಇನ್ಹಲೇಷನ್ ಅಂಡ್ ಡೀಪ್ ಎಕ್ಸಲೇಷನ್. ಈ ದೀರ್ಘವಾದ ಉಸಿರಾಟವನ್ನ ಗಮನವಿಟ್ಟು ಮಾಡುವುದರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳು ಉತ್ಸಾಹ ಭರಿತಗೊಂಡು
ನಮ್ಮ ಶರೀರದಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಪ್ರಕ್ರಿಯೆಗಳನ್ನ ಒಂದು ಸಾಮರಸ್ಯತೆಗೆ ತೆಗೆದುಕೊಂಡು ಹೋಗತಕ್ಕಂತಹ ಅವಕಾಶ ಆಗತ್ತೆ. ಆದ್ರಿಂದ ಕಂಟಿನ್ಯೂ ಬ್ರೀತಿಂಗ್, ಇನ್ಹೇಲ್, exhale. Bulge your abdomen, expand your chest, rise your collarbone. While exhalation, shrink your abdomen, contract your chest, down your collarbone. ಹಾಗೆ ಇನ್ನ 2 ಬಾರಿ ಉಸಿರಾಟದೊಂದಿಗೆ ನಿಮ್ಮನ್ನ ಸೇರಿಸಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲಿರಲಿ. ಉಸಿರು ಯಾವಾಗ ನಿಧಾನವಾಗುತ್ತದೆಯೋ ಆಗ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಒತ್ತಡಗಳು ಕೂಡ ಕಡಿಮೆ ಆಗುತ್ತೆ. ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಸ್ಲೋ ಡೌನ್ ದ ಬ್ರೆತ್, ಕಾಮ್ ಡೌನ್ ದ ಮೈಂಡ್ ಅಂತ ಹೇಳಿ. ಅದೇ ರೀತಿ ಕಾಮ್ ಡೌನ್ ದ ಮೈಂಡ್ ಅಂಡ್ ಸ್ಲೋ ಡೌನ್ ದ ಬ್ರೆತ್ ಇದೆರಡು ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂತಹ ಪ್ರಕ್ರಿಯೆಗಳು. ನಾವು ಫೀಲ್ ದ ಚೇಂಜಸ್. ಒಂದು ಕ್ಷಣ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನು ಗಮನಿಸಿ. ಬರೀ ದೀರ್ಘ ಉಸಿರಾಟ ಹಾಗೂ ಗಮನವಿಟ್ಟು ಉಸಿರಾಟವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ. All the major parts of the body, organs of the body are totally released, relaxed. Stiffness, rigidity, painful areas, obstructions, knots, clots, blockages are totally released. ಈಗ 5 ಬಾರಿ ಓಂಕಾರವನ್ನು ಹೇಳೋಣ. ಓಂಕಾರದಲ್ಲಿ 3 ಅಕ್ಷರಗಳಿವೆ, ಆ, ಉ, ಮ. ನಾವು ಓಂಕಾರವನ್ನು ಉಚ್ಚಾರಣೆ ಮಾಡುವಾಗ ಈ 3 ಅಕ್ಷರಗಳಿಗೆ ಒತ್ತು ಕೊಟ್ಟು ಹೇಳಬೇಕು. ಈ 3 ಅಕ್ಷರಗಳಲ್ಲಿ ಕೊನೆಯ ಮಕಾರವನ್ನ ಸ್ವಲ್ಪ ದೀರ್ಘವಾಗಿ ಉಚ್ಚಾರಣೆ ಮಾಡಬೇಕು. ಸೊ ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೊಮ್ಮೆ ಮತ್ತೊಮ್ಮೆ ನಾಲ್ಕನೇ ಬಾರಿ ಕೊನೆಯ ಬಾರಿ ರಿಲ್ಯಾಕ್ಸ್. ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸ್ತಾ ಬನ್ನಿ. ದೀರ್ಘವಾದ ಉಸಿರಾಟದೊಂದಿಗೆ ಓಂಕಾರವನ್ನು ಉಚ್ಚಾರಣೆ ಮಾಡಿದಾಗ
ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಸಮಸ್ತ ಜೀವಕೋಶಗಳು ಕೂಡ ಉತ್ಸಾಹ ಭರಿತಗೊಂಡು ಎಲ್ಲ ಪ್ರಕ್ರಿಯೆಗಳ ಮಧ್ಯೆ ಒಂದು ಸಾಮರಸ್ಯತೆ ಮೂಡತಕ್ಕಂತಹ ಅವಕಾಶ ಇದೆ. When you chant Om, each and every cells of your body are activated, energized, enthusiased, detoxicated. Stiffness, rigidity, painful areas, obstructions, knots, clots, blockages are totally released and relaxed. The mind also becomes calm, quiet, clear, released and relaxed. ಈ ಓಂಕಾರ ಉಚ್ಚಾರಣೆ ಮಾಡುವಾಗ ಉಂಟಾಗ್ತಕ್ಕಂತಹ ಸಂವೇದನೆಗಳನ್ನು ಗಮನಿಸ್ತಾ ರೆಸೊನೆನ್ಸ್ ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸಿ. ಈಗ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಕಮ್ ಟು ಸ್ಯಾಲ್ಯುಟೇಷನ್ ಗೆಸ್ಚರ್. ಲೆಟ್ ಅಸ್ ಚಾಂಟ್ ಒನ್ಸ್ ಮೋರ್ ಓಂಕಾರ ವಿತ್ ಲಿಟಲ್ ಲೌಡರ್ ಬಟ್ ವಿತ್ ಡಿವಿನಿಟಿ. ಭಕ್ತಿಪೂರ್ವಕವಾಗಿ ಓಂಕಾರವನ್ನು ನಾವು ಮತ್ತೊಮ್ಮೆ ಹೇಳೋಣ. ತದನಂತರ ಪ್ರಾರಂಭಿಕ ಪ್ರಾರ್ಥನೆ. ಉಸಿರು ತಗೊಳ್ಳಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release the hands. Take your hands backward. Hold your right wrist with your left hand. Inhale, expand the chest, go back little. Now slowly bend forward. Try to reach your forehead onto the ground. When you reach, be there. Express your gratitude to Mother Earth and pray for the total success of your practice, welfare of yourself and your master. Slowly inhale and come up. Release the hands. Gently open your eyes. ಇದಕ್ಕೆ ನಾವು ಪ್ರಾರಂಭಿಕ ಅಭ್ಯಾಸ ಅಥವಾ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇದಾದ ನಂತರ ಈಗ ನಮ್ಮ ಬಹುಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಆಕ್ಟಿವೇಟ್ ಲಂಗ್ಸ್. ಆ ದೃಷ್ಟಿಯಿಂದ ನಾವು ಮೊನ್ನೆ ಮಾಡಿದಂತಹ ಎಕ್ಸರ್ಸೈಸ್ ಅನ್ನ ಮತ್ತೆ ಮಾಡೋಣ. ಫಸ್ಟ್ ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, exhale, inhale, exhale, उच्छ्वास, निश्वास. ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ. Take deep inhalation and exhale completely. ಇದನ್ನ ಮಾಡೋದ್ರಿಂದ ಲೋಯರ್ ಲೋಬ್ಸ್ ಆಫ್ ದ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಆಬ್ಲಿಕ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, exhale, continue. ಉಸಿರಾಟ ದೀರ್ಘವಾಗಿರಲಿ. ಉಸಿರಾಟದೊಂದಿಗೆ ನಿಮ್ಮ ಕೈಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಇನ್ಹೇಲ್, exhale, inhale, exhale, inhale, exhale. to oblique arm stretch breathing. ಇದನ್ನ ಮಾಡೋದ್ರಿಂದ
ಫುಪ್ಪುಸದ ಮಧ್ಯಮ ಭಾಗದಲ್ಲಿ ಇರ್ತಕ್ಕಂತಹ ಮಿಡ್ಲ್ ಲೋಬ್ಸ್ ಅದು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್. ಇದನ್ನ ಮಾಡುವಾಗ ಎರಡು ಹಸ್ತಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ನಿಮ್ಮ ಹಸ್ತದ ಹಿಂಭಾಗ, ಗಲ್ಲ, ಮೂಗು, ಹಣೆಯ ಭಾಗಕ್ಕೆ ಅದು ಸ್ಪರ್ಶ ಮಾಡಬೇಕು. ಮಾಡ್ತಾ ಮಾಡ್ತಾ ಚೆನ್ನಾಗಿ ಮೇಲಕ್ಕೆತ್ತಿ. ಮತ್ತೆ ಎಕ್ಸೇಲ್, ಅದೇ ರೀತಿ ಹಣೆಯ ಭಾಗ, ಮೂಗಿನ ಭಾಗ, ಚಿನ್ ಬೆಲ್ಲದ ಭಾಗ, ತದನಂತರ ನಿಧಾನವಾಗಿ ಹಸ್ತವನ್ನ ತಿರುಗಿಸ್ತಾ ಎದೆಯ ಭಾಗಕ್ಕೆ ತರಬೇಕು. ಕಂಟಿನ್ಯೂ. ಇನ್ಹೇಲ್, ಎಕ್ಸೇಲ್. ಎಲ್ಲರೂ ಮಾಡುವಾಗ ಕಣ್ಣು ಬಿಟ್ಟು ಮಾಡ್ತಾ ಇರ್ತಕ್ಕಂತಹ ಇದನ್ನ ನೋಡ್ತಾ ಮಾಡಿ ಒಂದೆರಡು ಸಲಿ. ತದನಂತರ ಕಣ್ಣುಗಳನ್ನು ಮೆದುವಾಗಿ ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಿಮ್ಮ ಅಭ್ಯಾಸವನ್ನ ಮಾಡಬೇಕು. Breathe in, breathe out, inhale, ಹಾರಿಜಾಂಟಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಕೈಯನ್ನ ಹೀಗಿಟ್ಕೊಳ್ಳಿ, ಹೀಗಿಟ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ತಾ ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್ ಮಾಡಿ. ದೀರ್ಘವಾಗಿ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ತಗೊಳ್ತಾ ತಗೊಳ್ತಾ ಎರಡೂ ಹಸ್ತಗಳನ್ನ ಭುಜದ ಕಡೆಗೆ ತಗೋಬೇಕು. ಉಸಿರನ್ನ ಬಿಡುವಾಗ ಅದೇ ರೀತಿಯಲ್ಲಿ ಹೊಂದಾಣಿಕೆಯೊಂದಿಗೆ ಮಾಡಬೇಕು. ಉಸಿರಾಟ ಮತ್ತು ನಿಮ್ಮ ಎರಡೂ ಭುಜಗಳೊಂದಿಗೆ ಹಸ್ತವನ್ನ ಇನ್ಹೇಲ್, ಎಕ್ಸೇಲ್ ಚೆನ್ನಾಗಿ ಉಸಿರಾಡಬೇಕು. ಉಸಿರೇ ಪ್ರಾಣ, ಪ್ರಾಣವೇ ಉಸಿರು. ಆದ್ದರಿಂದ ನಾವು ಉಸಿರಾಟವನ್ನ ಹೇಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಆ ರೀತಿ ನಮ್ಮ ಆರೋಗ್ಯ ಇರುತ್ತೆ. ಎಕ್ಸೇಲ್. ಐದನೇದು ಬ್ಯಾಕ್ವರ್ಡ್ ಅಂಡ್ ಅಪ್ವರ್ಡ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್ ಅಂತ ಹೇಳಿ ನೋಡಿ. ಹೀಗೆ ಇನ್ಹೇಲ್, exhale, breathe in, breathe out, inhale, exhale, inhale, exhale. Last round. Inhale, exhale. ಈ ಹಾರಿಜಾಂಟಲ್ ಆರ್ಮ್ ಸ್ಟ್ರೆಚ್ ಮಾಡೋದ್ರಿಂದ ಲೋಯರ್, ಮಿಡಲ್, ಅಪ್ಪರ್ ಲೋಬ್ಸ್ ಅಂದ್ರೆ 15 ಕಂಪಾರ್ಟ್ಮೆಂಟ್ಸ್ ಕೂಡ ಹಾರಿಜಾಂಟಲ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಅದೇ ರೀತಿ ಇದನ್ನ ಮಾಡೋದ್ರಿಂದ ವರ್ಟಿಕಲ್ ಪ್ಲೇನ್ ಅಂತ ಹೇಳ್ತೀವಿ. ವರ್ಟಿಕಲ್ ಪ್ಲೇನ್ ಅಂತಂದ್ರೆ ನೇರವಾಗಿ ಉದ್ದ ಅಂದ್ರೆ ಉದ್ದನೆಯ ಒಂದು ಪ್ಲೇನ್ ಏನಿದೆ ಅಲ್ಲಿ ಫುಪ್ಪುಸದ ಎಲ್ಲ ಜೀವಕೋಶಗಳು ಕೂಡ ಜಾಗೃತಗೊಳ್ಳುತ್ತೆ. ನೆಕ್ಸ್ಟ್ ಸೈಡ್ ವರ್ಡ್. ಈ ಸೈಡ್ ವರ್ಡ್ ಮಾಡೋದಕ್ಕೆ ಎಡಗೈಯನ್ನ ಬಲ ಮಂಡಿಯ ಮೇಲೆ ಇಡಿ. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ಬಲಗೈನ ರೈಸ್ ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ನಿಧಾನಕ್ಕೆ ಎಡಕ್ಕೆ ಬರಬೇಕು.
exhale, inhale, exhale. ಇದರಲ್ಲಿ ಎರಡು ಉಸಿರಾಟ ಒಂದೇ ಸಲಿಗೆ. ಮತ್ತೆ ಬಲಗೈಯನ್ನ ಎಡಮಂಡಿಯ ಮೇಲೆ ಇಡಬೇಕು, ಎಡಗೈನ ನಿಧಾನಕ್ಕೆ ಇನ್ಹೇಲ್, ಒಂದು ಕಿವಿಗೆ ಟಚ್ ಆಗ್ಬೇಕದು. ಆಮೇಲೆ ಎಕ್ಸೇಲ್, ಎಷ್ಟಾಗುತ್ತೆ ಅಷ್ಟು. ಮತ್ತೆ ಇನ್ಹೇಲ್, ಎಕ್ಸೇಲ್. ಒಂದು ರೌಂಡ್ ಪ್ರಾಕ್ಟೀಸ್ ಮಾಡಿದ್ರೆ ಎರಡು ದೀರ್ಘವಾದ ಉಸಿರಾಟ ಆಗುತ್ತೆ. ಇದನ್ನ 3 ರೌಂಡ್ ಮಾಡಿದ್ರೆ ಸಾಕು. ಕಂಟಿನ್ಯೂ ಮಾಡಿ. ಇನ್ಹೇಲ್, ಎಕ್ಸೇಲ್, inhale, exhale. ಮತ್ತೆ ಬಲಗೈ ಎಡಮಂಡಿ ಮೇಲೆ breathe in, breathe out, inhale, exhale. ಲಾಸ್ಟ್ ರೌಂಡ್ ಎಡಗೈ ಬಲಮಂಡಿಯ ಮೇಲೆ. ಈಗ breathe in, breathe out. ಮತ್ತೆ ವಾಪಸ್ breathe in, breathe out. ಬಲಗೈ ಎಡಮಂಡಿಯ ಮೇಲೆ. Inhale, exhale, inhale, exhale. ಇದು ಸೈಡ್ವರ್ಡ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇದು ಮಾಡೋದ್ರಿಂದ ಈ ಹೊರಭಾಗ ಇದೆಯಲ್ಲ, ಇವೆಲ್ಲ ಕೂಡ ಸ್ಟ್ರೆಚ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಫುಪ್ಪುಸದ ಹೊರಮೈ ಏನಿದೆ ಅದು ಅದರಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೂ ಕೂಡ ಶಕ್ತಿ ತುಂಬುತ್ತೆ. ನೆಕ್ಸ್ಟ್ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಬೆಂಡಿಂಗ್ ಅಂತ ಹೇಳಿ, ಇದು ಇದು ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಫ್ರಂಟಲ್ ಸರ್ಫೇಸ್ ಅಂಡ್ ದಿ ಡಾರ್ಸಲ್ ಸರ್ಫೇಸ್ ಅಂತ. ಅಂದ್ರೆ ಮುಂಭಾಗ ಮತ್ತೆ ಹಿಂಭಾಗ ಏನಿದೆಯಲ್ಲ, ಆ ಸರ್ಫೇಸ್ ಏನಿದೆ, ಆ ಅಲ್ಲಿರ್ತಕ್ಕಂತಹ ಸಮಸ್ತ ಜೀವಕೋಶಗಳನ್ನ ನಾವು ಆಕ್ಟಿವ್ ಮಾಡಬೇಕಾದ್ರೆ ಇದನ್ನ ಮಾಡಬೇಕಾಗತ್ತೆ. ಅದನ್ನ ಇನ್ಹೇಲ್, ಎಷ್ಟಾಗುತ್ತೆ ಅಷ್ಟು ಹಿಂದಕ್ಕೆ ಬಗ್ಬೇಕು. ಇನ್ಹೇಲ್, ಎಕ್ಸೇಲ್. ಈಗ ಮುಂದಕ್ಕೆ ಬಗ್ತಾ ನೆಲಕ್ಕೆ ಹಣೆಯನ್ನ ಟಚ್ ಮಾಡಬೇಕು. ಎಕ್ಸೇಲ್, ಇನ್ಹೇಲ್, 5 ರೌಂಡು. ಎಕ್ಸೇಲ್. ಇದನ್ನ ಹೀಗೂ ಮಾಡಬಹುದು. ಇಟ್ಕೊಂಡು ಇನ್ಹೇಲ್, exhale, breathe in, breathe out, inhale, exhale, inhale, exhale. ಕೊನೆಯದಾಗಿ ಟ್ವಿಸ್ಟಿಂಗ್ ಅಂತ. ಕೈನ ಹೀಗೆ ಇಟ್ಕೊಳ್ಳಿ. ಫಸ್ಟ್ ಚೆನ್ನಾಗಿ ನೋಡಿ. ಇನ್ಹೇಲ್, ಎಕ್ಸೇಲ್. ಎರಡು ಭುಜಗಳು ಸಮಾನಾಂತರವಾಗಬೇಕು, ಅಷ್ಟು ನೀವು ಟ್ವಿಸ್ಟ್ ಆಗ್ಬೇಕು. ಮತ್ತೆ ಇನ್ಹೇಲ್, ಬೆರಳುಗಳನ್ನ ಬಿಡಿಸ್ತಾ ವಾಪಸ್ ಬರಬೇಕು. ಮತ್ತೆ ಈ ಕಡೆಗೆ ಎಕ್ಸೇಲ್, inhale, exhale, breathe in, breathe out, inhale, exhale, inhale, exhale, inhale, exhale, breathe in, breathe out, inhale.
ಇನ್ಹೇಲ್ ಎಕ್ಸೇಲ್. ಈ 8 ಪ್ರಕ್ರಿಯೆಗಳನ್ನ ಪ್ರಾರಂಭದಲ್ಲಿ ಪ್ರಾಣಾಯಾಮ ಮಾಡೋದಕ್ಕೆ ಮೊದಲು ಮಾಡಬೇಕು ಅವಶ್ಯವಾಗಿ. ಇದನ್ನ ಮಾಡಿದರೆ ನಮ್ಮ ಫುಫ್ಫುಸ ಏನಿದೆ, ಲಂಗ್ಸ್ ಏನಿದೆ, ಅದರಲ್ಲಿ ಇರತಕ್ಕಂತಹ ಪ್ರತಿಯೊಂದು ಭಾಗಗಳು ಕೂಡ ಆಕ್ಟಿವೇಟ್ ಆಗುತ್ತೆ, ಉತ್ಸಾಹ ಭರಿತಗೊಂಡು ಈ ಕೋವಿಡ್ ಏನಿದೆಯಲ್ಲ ಅದು ನಮ್ಮ ಫುಫ್ಫುಸಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಅಲರ್ಟ್ನೆಸ್ ಬರುತ್ತೆ. ಯು ಹ್ಯಾವ್ ಟು ಕ್ರಿಯೇಟ್ ಸೆನ್ಸಿಟಿವಿಟಿ. ಈಗ ನಾವು ಕಳ್ಳ ಬರ್ತಾನೆ ಅಂತ ಮೊದಲೇ ಊಹೆ ಇದ್ದು ನಾವು ಎಲ್ಲರನ್ನು ಮನೆ ಬಾಗ್ಲು ಎಲ್ಲ ಹಾಕೊಂಡು ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡಿದ್ರೆ ಯಾವ ಕಳ್ಳನ ಬರೋಕ್ಕೂ ಆಗಲ್ಲ, ಬಂದ್ರು ಏನು ತಗೊಂಡೋಗಕ್ಕೂ ಆಗಲ್ಲ. ಅದೇ ರೀತಿಯಲ್ಲಿ ನಾವು ನಮ್ಮ ಫುಫ್ಫುಸವನ್ನ ಅದಕ್ಕೊಂದು ಕವಚವನ್ನ ಹೊದಿಸಿ ರೆಡಿ ಮಾಡ್ಬೇಕು ಅಂತಂದ್ರೆ ಯೋಗ ಮಾಡ್ಬೇಕು. ಅದರಲ್ಲೂ ಪ್ರಮುಖವಾಗಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ಈಗ ಪ್ರಾಣಾಯಾಮಕ್ಕೆ ಹೋಗೋದಕ್ಕೆ ಮೊದಲು ಇದನ್ನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದನ್ನೇ ನಿಂತ್ಕೊಂಡು ಕೂಡ ಒಂದೇ ಒಂದು 2 ರೌಂಡ್ ಅಲ್ಲಿ ಮಾಡಿ ಮುಗಿಸೋಣ. ಅದು ಕೆಲವರಿಗೆ ಅದು ಕೂಡ ತುಂಬಾ ಅನುಕೂಲ ಆಗುತ್ತೆ. ಈಗ ನಿಂತ್ಕೊಳ್ಳಿ. ನಿಂತ್ಕೊಂಡು ಮೊದಲಿಗೆ ನೋಡಿ, ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ exhale. Next, oblique. Inhale, exhale. Breathe in, breathe out. ಮತ್ತೆ vertical. Inhale, exhale. Breathe in, breathe out. Horizontal arm stretch breathing. Inhale, exhale. Breathe in, breathe out. Next, vertical ankle arm stretch breathing ಅಂತ ಹೇಳ್ತೀವಿ. ಇದು ನಿಂತ್ಕೊಂಡು ಮಾಡುವಾಗ ಉಸಿರು ತಗೊಳ್ಳುವಾಗ ಹಿಂಡಿನ ಎತ್ತಬೇಕು. ಹೇಗೆ? ಇನ್ಹೇಲ್, exhale. Breathe in, breathe out. ಉಸಿರು ಬಿಡುವಾಗ ಹಿಂಡಿಯನ್ನ ಕೆಳಕ್ಕೆ ಇಳಿಸಬೇಕು, ಉಸಿರನ್ನ ತಗೊಳ್ಳುವಾಗ ಹೀಗೆ ಮೇಲಕ್ಕೆ ಎತ್ತಬೇಕು. ಓಕೆ, ನೆಕ್ಸ್ಟ್ ಸೈಡ್ ವರ್ಕ್. ಇನ್ಹೇಲ್, exhale. Breathe in, breathe out. ಈ ಕಡೆ inhale, exhale, inhale, exhale. Round breathe in. ಇಲ್ಲಿ ಕಿವಿಗೆ ಟಚ್ ಆಗ್ತಾ ಇರಬೇಕು ನಿಮ್ಮ ಇದು ಅಪ್ಪರ್ ಆರ್ಮ್. ಆಮೇಲೆ ಎಕ್ಸೇಲ್, 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 ಎಕ್ಸೇಲ್. ಮತ್ತೆ ಇನ್ಹೇಲ್, ಎಕ್ಸೇಲ್. ಈ ಕಡೆ ಮತ್ತೆ breathe in, breathe out. ಎಷ್ಟಾಗುತ್ತೆ ಬರ್ಬೇಕು. ಇದಕ್ಕೆ ಅರ್ಧ ಕಟಿ ಚಕ್ರಾಸನ ಬ್ರೀತಿಂಗ್ ಅಂತ ಹೇಳ್ತೀವಿ. ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಬೆಂಡಿಂಗ್. ಇದನ್ನ ನೋಡಿ, ಇನ್ಹೇಲ್, ಎಕ್ಸೇಲ್. ಯಾರಿಗೆ ಸೊಂಟ ನೋವಿದೆ ಅವರು ಇದನ್ನ ಮಾಡೋದು ಬೇಡ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಸೊಂಟ ನೋವಿದ್ದವರಿಗೆ ಒಂದು ಸೊಲ್ಯೂಷನ್ ಇದೆ. 2 ಕಾಲುಗಳನ್ನು ವಿಸ್ತಾರಗೊಳಿಸಿ ಸುಮಾರು 3.5 ಇಂದ 4 ಅಡಿಯಷ್ಟು ವಿಸ್ತಾರಗೊಳಿಸಿ ಈಗ ಮಾಡಬಹುದು. ಆಗ ಸೊಂಟದ ಮೇಲೆ ನಮ್ಮ ದೇಹದ ಭಾರ ಬೀಳೋದಿಲ್ಲ, ಲೋಡ್ ಅದರ ಮೇಲೆ ಬೀಳೋದಿಲ್ಲ. ಹಾಗಾಗಿ ಮಾಡಬಹುದು. ಸೊ ಸೊಂಟದ ನೋವಿರ್ತಕ್ಕಂಥವ್ರು ಇದನ್ನ ಮಾತ್ರ ಮಾಡಿ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಯಾರಿಗೂ ನೋವಾಗಲ್ಲ. ಅಗಲ ಹೀಗೆ ಕಾಲುಗಳನ್ನ ವಿಸ್ತಾರಗೊಳಿಸಿ ಮಾಡಿದ್ರೆ. ಕೊನೆಯದಾಗಿ ಟ್ವಿಸ್ಟಿಂಗ್. ನಿಧಾನವಾಗಿ ಇನ್ಹೇಲ್, ಎಕ್ಸೇಲ್.
ಬ್ರೀತ್ ಇನ್, ಬ್ರೀತ್ ಔಟ್. ಚೆನ್ನಾಗಿ ಟ್ವಿಸ್ಟ್ ಆಗ್ಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸೊ ಇಷ್ಟನ್ನ ಮಾಡಿದ್ರೆ ನಮ್ಮ ಫುಫುಸಗಳು ಏನಾಗುತ್ತೆ, ಪ್ರಾಣಾಯಾಮ ಮಾಡಕ್ಕೆ ರೆಡಿ ಅಂದ್ರೆ ಪ್ರಾಣಾಯಾಮ ಮಾಡೋದಕ್ಕೆ ನಾವು ಅದನ್ನ ರೆಡಿ ಮಾಡ್ತಕ್ಕಂತಹ ಒಂದು ಟೆಕ್ನಿಕ್ಸ್ ಇದು. ಈಗ ಹೇಗಿದ್ರೆ ನಿಂತ್ಕೊಂಡಿದೀವಿ, ಒಂದ್ ಸ್ವಲ್ಪ ಡೈನಮಿಕ್ಸ್ ಮಾಡಿ ಮುಗಿಸಿ ಆಮೇಲೆ ಪ್ರಾಣಾಯಾಮದ ವ್ಯವಸ್ಥೆ ಬರೋಣ. ಈಗ ಡೈನಮಿಕ್ಸ್ ಅಲ್ಲಿ ಮೊದಲು ಸೊಂಟ ನೋವಿರೋರು, ಬೆನ್ನು ನೋವಿರೋರು ಇದನ್ನ ಮಾಡೋದು ಬೇಡ, ಇಲ್ಲಾಂದ್ರೆ ಬೇರೆ ಮಾಡ್ಬೋದು. ಫಸ್ಟ್ ನೋಡಿ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇದನ್ನೇ ಸ್ವಲ್ಪ ಸ್ಪೀಡ್ ಆಗಿ ಮಾಡೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಮಂಡಿ ಸ್ವಲ್ಪ ಬಗ್ಗಬಹುದು, ತೊಂದರೆ ಇಲ್ಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 10 ಸಲ ಮಾಡಿದ್ರೆ ಮೈಯೆಲ್ಲ ಬೆವರುತ್ತೆ. ಮನೆಗೆ 2 ಕಾಲನ್ನ ಹೀಗಿಟ್ಕೊಳ್ಳಿ, ವಿಸ್ತಾರಗೊಳಿಸಿ. ಎಕ್ಸೇಲ್, 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 ಎಕ್ಸೇಲ್. ಆಮೇಲೆ ಫಾರ್ವರ್ಡ್ ಬೆಂಡಿಂಗ್ ಅಂಡ್ ಟ್ವಿಸ್ಟಿಂಗ್ ಅಂತ ಹೇಳಿ ಹೀಗಿರುತ್ತೆ. ಇನ್ಹೇಲ್, ಎಕ್ಸೇಲ್, ನೆಕ್ಸ್ಟ್ ಎಕ್ಸೇಲ್, 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 ಎಕ್ಸೇಲ್. ಕಂಟಿನ್ಯೂ ಮಾಡಿ, ಕಂಟಿನ್ಯೂ. ಎಕ್ಸೇಲ್, ಎಕ್ಸೇಲ್, ಎಕ್ಸೇಲ್. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬೇಕಾದ್ರೆ ದೀರ್ಘವಾದ ಉಸಿರಾಟ, ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲಿರಲಿ. ಉಸಿರಾಟವನ್ನ ನಿಯಂತ್ರಣಗೊಳಿಸಿದರೆ, ಸ್ಲೋ ಮಾಡಿದ್ರೆ ಮನಸ್ಸು ನಿರ್ಮಲವಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಶೋಲ್ಡರ್ಸ್ಗೆ ಇನ್ಹೇಲ್, ಎಕ್ಸೇಲ್, ಮತ್ತೆ ರಿವರ್ಸ್. ಆಮೇಲೆ ಭುಜಗಳು ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿವರ್ಸ್. ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ರಿವರ್ಸ್. ನೆಕ್ಸ್ಟ್ ಸ್ವಲ್ಪ ಸ್ಪೀಡ್ ಆಗಿ ಇದನ್ನ ಮಾಡತಕ್ಕಂಥ ಟ್ವಿಸ್ಟಿಂಗ್. ಹೀಗೆ ಕಂಪ್ಲೀಟ್ ಟ್ವಿಸ್ಟಿಂಗ್, ಡೈನಾಮಿಕ್ ಟ್ವಿಸ್ಟಿಂಗ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ಪೀಡ್ ಆಗಿ ಗಮನ ಇಟ್ಟು ಮಾಡಬೇಕು. ಶಾರ್ಟ್ ಬ್ರೀತಿಂಗ್ ಆಗುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಸ್ವಲ್ಪ ಸೊಂಟ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಇದನ್ನ ಮಾಡುವಾಗ ಹಾಫ್ ಎ ಸರ್ಕಲ್ ಇನ್ಹಲೇಷನ್, ಹಾಫ್ ಎ ಸರ್ಕಲ್ ಎಕ್ಸಲೇಷನ್, ಎರಡು ಕಡೆ ಮಾಡಿ. ನೆಕ್ಸ್ಟ್ ಮಂಡಿ. ಫಸ್ಟ್ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದು ಮಂಡಿ ರೊಟೇಷನ್, ಔಟ್ವರ್ಡ್ ರೊಟೇಷನ್ ಮತ್ತೆ ಇನ್ವರ್ಡ್ ರೊಟೇಷನ್. ಔಟ್ವರ್ಡ್, ಇನ್ವರ್ಡ್ ರೊಟೇಷನ್ ಎರಡೂ ಕಾಲನ್ನ ಸೇರಿಸಿ ಮತ್ತೆ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಹಿಮ್ಮಡಿ. ಹಿಮ್ಮಡಿಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಫಾರ್ few seconds. ಈಗ ಕೂತ್ಕೊಳ್ಳಿ. ಸೊ ಪ್ರಾಣಾಯಾಮದ ಪ್ರಕ್ರಿಯೆ. ಪ್ರಾಣ ಅಂದ್ರೆ ಈಗಾಗಲೇ ನಿಮ್ಗೆ ಪರಿಚಯ ಆಗಿದೆ. ಉಸಿರೇ ಪ್ರಾಣ, ಪ್ರಾಣವೇ ಉಸಿರು. ಬರೀ ಉಸಿರೇ ಅಲ್ಲ, ಇದರ ಜೊತೆಗೆ ದೇಹದಲ್ಲಿ ಉಷ್ಣತೆ ಉಂಟಾಗಬೇಕಾದ್ರೆ ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳ್ತೀವಿ, ಅಗ್ನಿ ಸೋಮೋ ವಾಯು ಸತ್ವಂ ಪಂಚ ಇಂದ್ರಿಯಾಣಿ ಹುತಾತ್ಮೇತಿ ಪ್ರಾಣಾಹ ಅಂತ ಹೇಳಿ. ಪ್ರಾಣ ಅಂದ್ರೆ ಒಂದು ಶಕ್ತಿ. ಆ ಪ್ರಾಣದ ಶಕ್ತಿ ಏನೇನು? ಅಗ್ನಿ,
ದೇಹದಲ್ಲಿ ಇರ್ತಕ್ಕಂತಹ ಅಗ್ನಿ, ಅದು ಜಾಠರಾಗ್ನಿ, ಧಾತ್ವಾಗ್ನಿ, ಭೂತಾಗ್ನಿ ಅಂತ ಹೇಳಿ ಬೇರೆ ಬೇರೆ ಹಂತಗಳಲ್ಲಿ ಪಚನ ಕ್ರಿಯೆ ಮತ್ತು ಅಂದ್ರೆ ಡೈಜೆಷನ್ ಅಂಡ್ ಮೆಟಬಾಲಿಸಮ್ ಇವೆಲ್ಲ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಶಕ್ತಿ ಅಗ್ನಿ. ಅದನ್ನೇ ಅಹಂ ವೈಶ್ವಾನರೋ ಭೂತ್ವಾ ಅಂತ ಹೇಳಿ ಕೃಷ್ಣ ಹೇಳಿರೋದು. ಆ ಅಗ್ನಿ ಒಂದು. ವಾಯು, ದೇಹದಲ್ಲಿ ಬೇರೆ ಬೇರೆ ಮೂವ್ಮೆಂಟ್ಸ್ ಇದೆಯಲ್ಲ, ಏನದು ಸರ್ಕ್ಯುಲೇಷನ್ನು, ಆಮೇಲೆ ಮಸ್ಕ್ಯುಲಾರ್ ಮೂವ್ಮೆಂಟ್ಸು, ನರ್ವಸ್ ಕಂಡಕ್ಷನ್ನು, ಇವೆಲ್ಲವೂ ಇದೆಯಲ್ಲ ಅದು ವಾಯು, ವಾಯುವಿನಿಂದ ಆಗ್ತಕ್ಕಂಥದ್ದು. ಅಗ್ನಿ ಸೋಮ, ಸೋಮ ಅಂದ್ರೆ ಚಂದ್ರ, ಚಂದ್ರನ ತತ್ವ ದೇಹದಲ್ಲಿ ಕಫ ಇದೆ. ಅದು ಆಲ್ ನರಿಶ್ಮೆಂಟ್, ರೀಜನರೇಷನ್, ಮೆಟಬಾಲಿಕ್ ಔಟ್ಪುಟ್ ಇವೆಲ್ಲವೂ ಕೂಡ ಆ ಸೋಮನಿಗೆ ಸಂಬಂಧಪಟ್ಟಂತದ್ದು. ಅಗ್ನಿ, ಸೋಮ, ವಾಯು ಅಂದ್ರೆ ವಾತ ಪಿತ್ತ ಕಫಗಳ ಶಕ್ತಿ. ಸತ್ವ ರಜಸ್ತಮಃ ಇದು ಮನಸ್ಸಿನ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಈ ಮೂರು ಗುಣಗಳು ದೇ ಆರ್ ಲೈಕ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ಹೇಳಿ ನಾವು ಒಂದು ಆಟಮ್ ನಲ್ಲಿ ಏನ್ ಹೇಳ್ತೀವಿ ಆ ಪ್ರಕ್ರಿಯೆಗಳಿಗೆ ಒಳಗೊಂಡಿರ್ತಕ್ಕಂಥದ್ದು. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 3 ಕ್ಯಾರೆಕ್ಟರ್ಸ್ ಇದೆ ನೋಡಿ, ರಾಮಾಯಣದಲ್ಲಿ ಬರುತ್ತೆ. ರಾವಣನ ಕ್ಯಾರೆಕ್ಟರ್, ವಿಭೀಷಣನ ಕ್ಯಾರೆಕ್ಟರು, ಕುಂಭಕರ್ಣನ ಕ್ಯಾರೆಕ್ಟರ್. ಇದು 3 ಕೂಡ ಇರ್ಲೇಬೇಕು ಸಮಾಜದಲ್ಲಿ. ಪ್ರವೃತ್ತಿ ಇಲ್ಲ ಅಂತಂದ್ರೆ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ರಜೋಗುಣ ರಾವಣನ ಗುಣ, ತಮೋಗುಣ ಕುಂಭಕರ್ಣನ ಗುಣ, ಸತ್ವಗುಣ ವಿಭೀಷಣನ ಗುಣ. ಸೊ ಈ ರೀತಿ ದೇಹದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣದ ಶಕ್ತಿ ಇದೆಯಲ್ಲ, ಆ ಗುಣತ್ವ ಈಸ್ ನಥಿಂಗ್ ಬಟ್ ಪ್ರಾಣ. ಪಂಚ ಇಂದ್ರಿಯಾಣಿ, 5 ಪಂಚೇಂದ್ರಿಯಗಳಿದೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ. ಶಬ್ದ, ಸ್ಪರ್ಶ, ರೂಪ, ರಸ ಅಂಡ್ ಗಂಧ, ಈ ಪಂಚ ಇಂದ್ರಿಯಗಳು ಕಾರ್ಯನಿರ್ವಹಣೆ ಮಾಡ್ಬೇಕಾದ್ರೆ ಒಂದು ಶಕ್ತಿ ಇದೆಯಲ್ಲ ಅದು ಪ್ರಾಣವೇ. ಭೂತಾತ್ಮೇತಿ ಪ್ರಾಣಾಹ ಅಂತ ಹೇಳ್ತೀವಿ. ಭೂತಾತ್ಮ ಅಂತಂದ್ರೆ ಪ್ರತಿಯೊಂದು ಜೀವ ಜಂತುಗಳು ಕೂಡ ಬದುಕಿರ್ಬೇಕಾದ್ರೆ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಪ್ರಾಣ ಅಂತ ಹೇಳ್ತೀವಿ. ಪ್ರಾಣ ಅಂತಕ್ಕಂಥದ್ದು ತುಂಬಾ ಕ್ಲಿಷ್ಟವಾಗಿರ್ತಕ್ಕಂತಹ ಒಂದು ಶಬ್ದ, ಒಂದು ತತ್ವ. ಪ್ರಾಣ ಪಕ್ಷಿ ಹಾರ್ ಹೋಯ್ತು ಅಂತ ಹೇಳ್ತೀವಿ. ಹಳ್ಳಿ ಕಡೆ ಒಳ್ಳೆ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಅಕಸ್ಮಾತ್ ಯಾರಾದ್ರೂ ಹೋದ್ರು ಅಂದ್ರೆ, ಅಯ್ಯೋ ಇಷ್ಟೋ ತನಕ ಚೆನ್ನಾಗಿದ್ದ, ತಣ್ಣಗಾಗಿ ಹೋಗ್ಬಿಟ್ಟ ಅಂತಾನೆ. ಜೀವ ಹಾರ್ ಹೋಯ್ತು ಅಂತಾರೆ. ಆ ಜೀವದ ಶಕ್ತಿ ಇದೆಯಲ್ಲ ಅದು ಪ್ರಾಣ. ಆಮೇಲೆ ಒಂದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಅಗ್ನಿ ಸೋಮೋ ವಾಯು ಸತ್ವಂ ಪಂಚ ಇಂದ್ರಿಯಾಣಿ ಭೂತಾತ್ಮೇತಿ ಪ್ರಾಣಾಹ ಅಂತ ನಾವು ಏನ್ ಹೇಳ್ತೀವಿ, ಈ ಪ್ರಾಣದ ಶಕ್ತಿನೇ ನಮ್ಮ ಜೀವಿತಕ್ಕೆ ಅಂದ್ರೆ ಲೈಫ್. ನಾವು ವಿ ಆರ್ ಇನ್ ಎಕ್ಸಿಸ್ಟೆನ್ಸ್ ಬಿಕಾಸ್ ಆಫ್ ದಿಸ್ ಪ್ರಾಣ ಶಕ್ತಿ. ದ ಮೊಮೆಂಟ್ ಪ್ರಾಣ ಶಕ್ತಿ ಡಿಪಾರ್ಟ್ಸ್, ಕಡಿಮೆ ಆಯ್ತು ಅಂದ ತಕ್ಷಣ ಪ್ರಾಬ್ಲಮ್ ಶುರುವಾಗುತ್ತೆ. ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಇರ್ತಕ್ಕಂತಹದ್ದು ಪ್ರಾಣ ಶಕ್ತಿ ಆಧಾರದ ಮೇಲೆ. ಎಲ್ಲಿವರೆಗೆ ನಮ್ಗೆ ಪ್ರಾಣ ಶಕ್ತಿ ಇರುತ್ತೆ ಅಲ್ಲಿವರೆಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಯಾವುದೇ ಕೋವಿಡ್ ಪಾವಿಡ್ ಬರೋದಕ್ಕೆ ಅವಕಾಶ ಇಲ್ಲ. ಈ ಪ್ರಾಣ ಶಕ್ತಿ ಹೇಗೆ ಅಂದ್ರೆ ದೇಹದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುತ್ತೆ. ಈ ಸಂಚಾರ ಮಾಡುವಾಗ ಅದಕ್ಕೇನಾದ್ರೂ ಅಬ್ಸ್ಟ್ರಕ್ಷನ್ ಆದ್ರೆ, ಬ್ಲಾಕ್ ಆದ್ರೆ, ಡ್ಯೂ ಟು ಕ್ಲಾಟ್ಸ್, ನಾಟ್ಸ್, ಬ್ಲಾಕೇಜಸ್, ಗ್ರೋತ್ಸ್, ಇನ್ಫ್ಲಮೇಷನ್, ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಇಲ್ಲಿ ಕತ್ತು ನೋವು ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಪ್ರಾಣ ಲಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಹಾರ್ಟ್ ಅಲ್ಲಿ ಪ್ರಾಣ ಬ್ಲಾಕ್ ಆಗಿದೆ. ಸೊಂಟ ನೋವು ಅಂತಂದ್ರೆ ಇಲ್ಲಿ ಪ್ರಾಣ ಲಾಕ್ ಆಗಿದೆ. ಮಂಡಿಗಳು ಸವಕ್ಲಾಗ್ತಾ ಇದೆ ಅಂದ್ರೆ ಸಫಿಷಿಯಂಟ್ ಪ್ರಾಣ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ. ಅಂದ್ರೆ ನಮ್ಮ ಯೋಗಾಭ್ಯಾಸದ ಪ್ರಮುಖ ಉದ್ದೇಶ ಏನು ಅಂದ್ರೆ ಪ್ರಾಣದ ಶಕ್ತಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದು. ಅಂಡ್ ಪ್ರಾಣದ ಕೊರತೆ ಎಲ್ಲಿಗೂ ಆಗದೆ ಇರೋ ಹಾಗೆ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥ ಪ್ರಕ್ರಿಯೆ. ಔಷಧಿಗಳನ್ನ ನಾವು ಗಿಡಮೂಲಿಕೆಗಳಿರ್ಬೋದು, ಇದ್ರಲ್ಲೂ ಕೂಡ ಪ್ರಾಣ ಶಕ್ತಿನೇ ನಾವು ಕೊಡೋದು ಒಳಕ್ಕೆ. ಅಂದ್ರೆ ನಮ್ಗೆ ಯಾವ್ಯಾವದಿಂದ ಈ ಪ್ರಾಣ ಶಕ್ತಿ ಬರುತ್ತೆ? ಒಂದು ಆಹಾರ, ನಾವು ತಗೊಳ್ತಕ್ಕಂತಹ ಆಹಾರ ದ್ರವ್ಯಗಳು. ಎರಡನೇದು ನಾವು ಉಸಿರಾಟದಿಂದ ಪ್ರಾಣದ ಶಕ್ತಿ ಬರುತ್ತೆ. ಇಫ್ ಯು ಬ್ರೀತ್ ಪ್ರಾಪರ್ಲಿ ನಮ್ಗೆ ಪ್ರಾಣ ಶಕ್ತಿ ತುಂಬುತ್ತೆ. ಮೂರನೇದು ಒಳ್ಳೆಯ ಒಂದು ವಾತಾವರಣ ಅಥವಾ ಒಂದು ಪರಿಸರ. ಒಳ್ಳೆಯ ಒಂದು ಪರಿಸರ ಇದ್ದಾಗ ಉತ್ತೇಜನ ಆಗುತ್ತೆ, ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಈಗ ಕುವೆಂಪುರವರು ಆ ಮೈಸೂರಿನಲ್ಲಿ ಇದ್ರದ್ದು ಕೆರೆ ಮೇಲೆ ಅವರು ಓಡಾಡುವಾಗ ಅವರಿಗೆ ಎಂತಹ ಒಂದು ಇದು ಬರ್ತಾ ಇತ್ತು ಅಂತಂದ್ರೆ, ಎಷ್ಟೊಂದು ಕವನಗಳನ್ನ, ಎಷ್ಟು ಸಾಹಿತ್ಯವನ್ನ ಬರೆದಿದ್ದಾರೆ. ಕುಕ್ಕನಹಳ್ಳಿ ಕೆರೆ ಅಂದ್ರೆ ಆ ತರಹ ಒಂದು ವಾತಾವರಣವನ್ನ ನಾವು ನೋಡಿದಾಗ
ಅಥವಾ ಒಂದು ಒಳ್ಳೆಯ ಪರಿಸರವನ್ನು ನೋಡಿದಾಗ ಪ್ರಾಣದ ಶಕ್ತಿ ತಾನಾಗಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಪದೇ ಪದೇ ಹೊರಗಡೆ ಟೂರ್ ಹೋಗ್ತಕ್ಕಂಥದ್ದು, ರಿಕ್ರಿಯೇಷನ್ ಹೋಗ್ತಕ್ಕಂಥದ್ದು, ಸನ್ನಿಮಿತ್ರರ ಎಲ್ಲರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಅದೆಲ್ಲ ಪ್ರಾಣದ ಶಕ್ತಿಗೆ ಪೂರಕವಾಗಿರ್ತಕ್ಕಂಥದ್ದು. ಬರೀ ಆಹಾರದಿಂದ ಅಥವಾ ನಾವು ತಗೊಳ್ತಕ್ಕಂತಹ ಪೇಯ ದ್ರವ್ಯಗಳಿಂದ ಬರ್ತಕ್ಕಂಥದ್ದಲ್ಲ. ಸೊ ಇನ್ನು 4ನೇದು, ನಾವು ಪ್ರತಿನಿತ್ಯ ಏನು ಉಪಭೋಜನ ಮಾಡ್ತೀವಲ್ಲ, ಏನು ಗಿಡಮೂಲಿಕೆಗಳಿರ್ಬಹುದು ಅಥವಾ ಈ ಸಾಂಬಾರ ಪದಾರ್ಥಗಳಿರ್ಬೋದು, ವಿಶೇಷವಾಗಿ ಈ ಮನೆ ಮದ್ದಿರ್ಬೋದು, ಇವುಗಳಿಂದಲೂ ಕೂಡ ನಮ್ಗೆ ಶಕ್ತಿ ಬರುತ್ತೆ. ಸೊ ಈ ಶಕ್ತಿ, ಪ್ರಾಣ ಶಕ್ತಿ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇದರಲ್ಲಿ ಬೆಸ್ಟ್ ಸಿಂಪ್ಲೆಸ್ಟ್ ಟೆಕ್ನಿಕ್ ಅಂತಂದ್ರೆ ಪ್ರಾಣಾಯಾಮ ಅಥವಾ ಯೋಗ. ಯೋಗಾಭ್ಯಾಸದಿಂದ ಪ್ರಾಣದ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಆ ಪ್ರಾಣದ ಶಕ್ತಿ ಜಾಸ್ತಿ ಆಗಿದ್ದು ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ಕಳಿಸುವಂತಹ ವ್ಯಾಯಾಮವನ್ನ ಮಾಡಬೇಕು. ಆಸನಗಳನ್ನ ಮಾಡತಕ್ಕಂತಹ ಉದ್ದೇಶ ಅದು. ನಾನು ಆಸನ ಮಾಡಿಸಿದ ಮೇಲೆ ಪ್ರಾಣಾಯಾಮ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದ್ರೂ ಕೂಡ ಫಸ್ಟ್ ಪ್ರಾಣಾಯಾಮ ಮಾಡೋಣ. ಆಮೇಲೆ ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣದ ಶೇಖರಣೆ ಜಾಸ್ತಿ ಆಗುತ್ತೆ. ಬ್ಯಾಂಕ್ ನಲ್ಲಿ ಹಣ ಇದ್ರೆ ನೀವು ಸ್ಪೆಂಡ್ ಮಾಡ್ಬೋದು. ನೀವೇ ಪೆನ್ನಿಲೆಸ್ ಆದ್ರೆ ಯಾರಿಗೆ ಏನ್ ಮಾಡಕ್ಕಾಗುತ್ತೆ? ಆದ್ರಿಂದ ಇವತ್ತು ಈ ಪ್ರಾಣಾಯಾಮ ಪ್ರಕ್ರಿಯೆಗೆ ನಾವು ಆಗ್ಲೇ ಪ್ರಿಪೇರ್ ಮಾಡ್ಕೊಂಡಿದೀವಿ. ಈಗ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣ ಶಕ್ತಿಯನ್ನ ಜಾಸ್ತಿ ಮಾಡೋಣ. 2 ದಿವಸ ಅಭ್ಯಾಸ ಮಾಡಿದ್ಮೇಲೆ ಕೊನೆಗೆ ಏನ್ ಮಾಡೋಣ ಅಂದ್ರೆ, ಈ ಪ್ರಾಣ ಶಕ್ತಿ ಎಲ್ಲೆಲ್ಲಿಗೆ ಬೇಕೋ, ನಿಮ್ಗೆ ಕತ್ತಕ್ ಬೇಕಾದ್ರೆ ಕತ್ತಕ್ ಕಳ್ಸೋಣ, ತಲೆಗ್ ಬೇಕಾದ್ರೆ ತಲೆಗೆ ಕಳ್ಸೋಣ, ಸೊಂಟಕ್ ಬೇಕಾದ್ರೆ ಸೊಂಟಕ್ ಕಳ್ಸೋಣ, ಪುಪ್ಪಿಸಕ್ ಬೇಕಾದ್ರೆ ಪುಪ್ಪಿಸಕ್ ಕಳಿಸುವಂತ ವ್ಯವಸ್ಥೆನ ಹೇಳ್ಕೊಡ್ತೀವಿ. ಸೊ ಈಗ ಈ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಯೋಗ ಸ್ಕೂಲ್ಗಳು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಟೈಪ್ ನಲ್ಲಿ ಹೇಳ್ಕೊಡ್ತಕ್ಕಂತಹದ್ದು ಇದೆ. ಭಾರತ ಈಸ್ ನೋನ್ ಫಾರ್ ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ ಅಂತ. ಏಕತಾಮೆ ಅನೇಕತಾ, ಅನೇಕತಾಮೆ ಏಕತಾ ಅಂತ. ಒಂದೊಂದು ಸ್ಕೂಲ್ನವರು ನಾವೇ ನಾವು ಹೇಳ್ಕೊಡ್ತಕ್ಕಂಥದ್ದೇ ಬೆಸ್ಟ್. ಪಟ್ಟಾಭಿ ಅವರು ಇರ್ಬೋದು, ಕೃಷ್ಣಮಾಚಾರ್ಯ ಇರ್ಬೋದು, ಆಮೇಲೆ BKS ಅಯ್ಯಂಗಾರ್ ಸ್ಕೂಲ್ ಇರ್ಬೋದು, ನಾರ್ತ್ ಅಲ್ಲಿ ಪತಂಜಲಿ, ಯಾವರೇ ಆಗ್ಲಿ ಅವರವರ ಒಂದು ಟ್ರೆಡಿಷನಲ್ ಯೋಗ ಅಂತ ಮಾಡ್ತಾರೆ. ಬಟ್ ನಾವು ನಮ್ಮ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನದಲ್ಲಿ ಎಲ್ಲಾರನ್ನೂ ಒಪ್ಕೊಳ್ತೀವಿ. ವಿ ಅಕ್ಸೆಪ್ಟ್ ಆಲ್ ಸ್ಕೂಲ್ಸ್, ಬಟ್ ಇಫ್ ಇಟ್ ಈಸ್ ಎಫೆಕ್ಟಿವ್ ಬೇಸ್ಡ್ ಆನ್ ಸೈನ್ಸ್, ಅಂದ್ರೆ ವೈಜ್ಞಾನಿಕವಾಗಿ ನಿರೂಪಣೆ ಆದರೆ ಮಾತ್ರ ನಾವು ಅದನ್ನ ಒಪ್ಕೊಳ್ತೀವಿ. ಎಲ್ಲಾ ಟ್ರೆಡಿಷನ್ಸ್ಗೂ ಗೌರವ ಕೊಡ್ತೀವಿ. ಆದ್ರೆ ನಾವು ಒಪ್ಕೊಳ್ತಕ್ಕಂಥದ್ದು ಇಫ್ ಇಟ್ ಈಸ್ ಇಫ್ ದರ್ ಇಸ್ ಸೈನ್ಸ್ ಇನ್ ಇಟ್, ಅದು ವೈಜ್ಞಾನಿಕವಾಗಿ ನಿರೂಪಣೆ ಯಾವ್ದನ್ನ ನಾವು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ಕೇಂದ್ರ ಈವರೆಗೆ ನಾವು 750ಕ್ಕೂ ಜಾಸ್ತಿ ಅಂದ್ರೆ ಯೋಗದಲ್ಲಿ ಎಷ್ಟು ಸೈಂಟಿಫಿಕ್ ಪೇಪರ್ಸ್ ಇದೆ ಅದರ 3ನೇ ಒಂದು ಭಾಗ ಪೇಪರ್ಸ್ ಪಬ್ಲಿಕೇಶನ್ ಆಗಿರೋದು ನಮ್ಮ ಯೂನಿವರ್ಸಿಟಿಯಿಂದ. ಸೊ ಹಾಗಾಗಿ ನಾವು ವಿ ರೆಸ್ಪೆಕ್ಟ್ ಆಲ್ ಸ್ಕೂಲ್ಸ್ ಅಂಡ್ ಆಲ್ ಟ್ರೆಡಿಷನ್ಸ್, ಬಟ್ ವಿ ಪ್ರಾಕ್ಟೀಸ್ ವಾಟ್ ಈಸ್ ಸೈಂಟಿಫಿಕ್. ಸೊ ಆ ದೃಷ್ಟಿ ಒಳಗೆ ಈಗ ಫಸ್ಟ್ ಪ್ರಾಣಾಯಾಮದಲ್ಲಿ 5 ತರಹ ಇರುತ್ತೆ. ಮೊದಲನೇದು ಆಕ್ಟಿವೇಟಿಂಗ್ ಪ್ರಾಣಾಯಾಮ ಅಂತ ಹೇಳಿ, ಅಂದ್ರೆ ಉಪ್ಪುಸದ ಪ್ರತಿಯೊಂದು ಜೀವಕೋಶಗಳನ್ನ ನಾವು ಆಕ್ಟಿವೇಟ್ ಮಾಡಬೇಕು. 2ನೇದು ಕ್ಲೆನ್ಸಿಂಗ್ ಪ್ರಾಣಾಯಾಮ ಅಂತ. ಕ್ಲೆನ್ಸಿಂಗ್ ಅಂತ ಪ್ರಶ್ನೆ ಬಂದಾಗ ಇಲ್ಲಿ 2 ಬರುತ್ತೆ. ಒಂದು ನಾಡಿಗಳು, ಒಂದು ಇಡ ಅಂಡ್ ಪಿಂಗಳ ನಾಡಿಗಳು ಅಥವಾ ಸೂರ್ಯನಾಡಿ ಚಂದ್ರನಾಡಿ ಅಂತ ಬರುತ್ತೆ. ಈ ನಾಡಿಗಳನ್ನ ಶುದ್ಧಿ ಮಾಡತಕ್ಕಂತಹ ಪ್ರಕ್ರಿಯೆ, ಅದಕ್ಕೆ ನಾವು ಕ್ಲೆನ್ಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ. ಬ್ಯಾಲೆನ್ಸಿಂಗ್ ಅಂತಂದ್ರೆ ಈ ಇಡ ಪಿಂಗಿಳ ಇದೆಯಲ್ಲ, ದೇ ಆರ್ ಲೈಕ್ ಪ್ಲಸ್ ಅಂಡ್ ಮೈನಸ್ ಅಥವಾ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳಿ ನಾವು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳ್ತೀವಿ. ಇವುಗಳ ಪ್ರಕ್ರಿಯೆಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ದಟ್ ಇಸ್ ಕಾಲ್ಡ್ ಆಸ್ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ. ನೆಕ್ಸ್ಟ್ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ. ಮನಸ್ಸನ್ನ, ಪ್ರಾಣದ ಶಕ್ತಿಯನ್ನ ಏನು ನಾವು ಉತ್ತೇಜನ ಮಾಡಿರ್ತೀವಿ ಅದನ್ನ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡೋ ದೃಷ್ಟಿಯಿಂದ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ. ಯೋಗ ಮಾಡೋದ್ರಿಂದಲೂ ಪ್ರಾಣಾಯಾಮ ಮಾಡೋದ್ರಿಂದಲೂ ಕೆಲವರಿಗೆ ದೇಹದಲ್ಲಿ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ಆ ಹೀಟ್ ಜಾಸ್ತಿ ಆದಾಗ ಅದನ್ನ ಬ್ಯಾಲೆನ್ಸ್ ತರೋಕೆ ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಈ ತರಹ ಫಸ್ಟ್ ಆಕ್ಟಿವೇಟಿಂಗ್ ಪ್ರಾಣಾಯಾಮ ಆರ್ ಡೈನಮಿಕ್ ಪ್ರಾಣಾಯಾಮ, ನೆಕ್ಸ್ಟ್ ಕ್ಲೆನ್ಸಿಂಗ್ ಪ್ರಾಣಾಯಾಮ, ಅದಾದ್ಮೇಲೆ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ, ಅದಾದ್ಮೇಲೆ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ, ಅದಾದ್ಮೇಲೆ ಕೂಲಿಂಗ್ ಪ್ರಾಣಾಯಾಮ. ಇಷ್ಟು ಇದೆ. ಇವುಗಳನ್ನ ಮಾಡೋದ್ರಿಂದ ನಮ್ಗೆ ವೈಜ್ಞಾನಿಕವಾಗಿ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂದ್ರೆ, ಮೊನ್ನೆ ಕೂಡ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿದೆ. ಭ್ರಮರಿ ಪ್ರಾಣಾಯಾಮ ಅಂತ ಒಂದು ರಿಲ್ಯಾಕ್ಸಿಂಗ್ ಪ್ರಾಣಾಯಾಮವನ್ನ ಮಾಡಿದ್ರೆ ನಮ್ಮ ಮೂಗಿನ ಮ್ಯೂಕಸ್ ಮೆಂಬ್ರೇನ್ ನಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂತಹ ಒಂದು ರಾಸಾಯನಿಕ ವಸ್ತು ಜಾಸ್ತಿ ಉತ್ಪತ್ತಿ ಆಗುತ್ತೆ.
ಆ ನೈಟ್ರಿಕ್ ಆಕ್ಸೈಡ್ ಏನು ಉತ್ಪತ್ತಿ ಆಗುತ್ತೆ ಅದರ ಪ್ರೆಸೆನ್ಸ್ ನಲ್ಲಿ ಈ ಕೋವಿಡ್ ವೈರಸ್ ಅಥವಾ ಈ ವೈರಸ್ಗಳು ಯಾವುದೇ ವೈರಸ್ಗಳು ಮಲ್ಟಿಪ್ಲಿಕೇಶನ್ ತುಂಬಾ ಕಡಿಮೆ ಆಗುತ್ತೆ. ದೇಹದಲ್ಲಿ ಆಕ್ಸಿಜನ್ ಆಕ್ಸಿಜನ್ ಸ್ಯಾಚುರೇಷನ್ ಅಥವಾ ಕಾನ್ಸಂಟ್ರೇಷನ್ ಇದು ಪರ್ಸೆಂಟೇಜ್ ಇಂಪ್ರೂವ್ ಆಗೋದಕ್ಕೆ ಅವಕಾಶ ಇದೆ. ಆದ್ರಿಂದ ಭ್ರಮರಿ ಪ್ರಾಣಾಯಾಮವನ್ನ ಕೋವಿಡ್ ಸಫರ್ ಆಗ್ತಾ ಇರ್ತಕ್ಕಂಥವ್ರು ಕೂಡ ಮಾಡಬಹುದು, ರಿಹ್ಯಾಬಿಲಿಟೇಟಿವ್ ಆದ್ಮೇಲೆ ಕೂಡ ಮಾಡಬಹುದು. ಈ ದೃಷ್ಟಿಗಳಿಗೆ ಬಹು ಮುಖ್ಯವಾಗಿ ಈ ಪ್ರಾಣಾಯಾಮಗಳ ಒಂದು ಉಪಯೋಗ ಆಗುತ್ತೆ, ಅದನ್ನ ಮಾಡೋಣ. ಸೊ ಮೊದಲಿಗೆ ನಿಮ್ಗೆಲ್ರಿಗೂ ಕೆಲವರು ಗೊತ್ತಿರಬಹುದು, ಆದ್ರೂ ಇದನ್ನ ವೈಜ್ಞಾನಿಕವಾಗಿ ಹ್ಯಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಪಾಲಭಾತಿ ಭಸ್ತ್ರಿಕಾ ಅಂತ ಇದು ಎರಡು ಆಕ್ಟಿವೇಟಿಂಗ್ ಪ್ರಾಣಾಯಾಮ. ಕಪಾಲಭಾತಿ, ಕಪಾಲ ಅಂದ್ರೆ ಇದು ಹಿಂದೆ ಹೋದ್ರೆ ಸ್ವಲ್ಪ ಕಪಾಲಭಾತಿ, ನೀನ್ ಸ್ವಲ್ಪ ಸರಿ ಮಾಡ್ಕೋಬೇಕು, ನನ್ನ ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣ್ತಾ ಇದೆ. ಕಪಾಲಭಾತಿ, ಕಪಾಲ ಅಂದ್ರೆ ಇದು ಬ್ರಹ್ಮ ಕಪಾಲ ಅಂತ ಹೇಳ್ತೀವಿ. ಭಾತಿ ಅಂತಂದ್ರೆ ಅದನ್ನ ಬ್ರೈಟ್ ಮಾಡೋದು ಅಂತ, ಅಂದ್ರೆ ಇಲಿಮಿನೇಟ್ ಮಾಡೋದು ಅಂತ. ಅಂದ್ರೆ ಯಾವಾಗ ಇದು ಬ್ರೈಟ್ ಆಗುತ್ತೆ, ಸರ್ಕ್ಯುಲೇಷನ್ ಪ್ರಾಣ ಜಾಸ್ತಿ ಆದಾಗ, ಇಡೀ ಸಮಸ್ತ ದೇಹಕ್ಕೆ ಪ್ರಾಣದ ಶಕ್ತಿ ಜಾಸ್ತಿ ಹರಿದಾಗ, ವಿಶೇಷವಾಗಿ ಈ ಪಂಚ ಇಂದ್ರಿಯಗಳು ಇರ್ತಕ್ಕಂತಹ ಮೇಲ್ಭಾಗಕ್ಕೆ ಪ್ರಾಣದ ಶಕ್ತಿ ಜಾಸ್ತಿ ಹೋದಾಗ ಇದು ಬ್ರೈಟ್ ಆಗುತ್ತೆ. ನಾವು ನೋಡತಕ್ಕ ಕೆಲವರು ಹೇಳ್ತೀವಿ ತೇಜಸ್ವಿ, ಅವನಿಗೆ ಮಕ್ಕಳಲ್ಲಿ ಎಷ್ಟು ತೇಜಸ್ಸಿದೆ ಅಂತ ಹೇಳ್ತೀವಿ. ಆ ತೇಜಸ್ಸು ಬರ್ತಕ್ಕಂಥದ್ದು ಹೇಗೆ ಅಂದ್ರೆ ಅವನಲ್ಲಿ ಪ್ರಾಣದ ಶಕ್ತಿ ಹೊರ ಹೊಮ್ಮುತ್ತಾ ಇರುತ್ತೆ. ಅದನ್ನ ಮಾಡ್ತಕ್ಕಂತಹ ಪ್ರಕ್ರಿಯೆ ಕಪಾಲ ಭಾತಿ. ಈ ಕಪಾಲ ಭಾತಿ ಒಳಗೆ ಹೇಗಿರುತ್ತೆ ಅಂತ ಅಂದ್ರೆ, ಇದು ನಾನು ಫಸ್ಟ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ದಿಸ್ ಇಸ್ ಎ ಆಕ್ಟಿವ್ ಡೈನಮಿಕ್ ಬ್ರೀತಿಂಗ್ ಎಕ್ಸರ್ಸೈಸ್. ಇದರಲ್ಲಿ ಪ್ಯಾಸಿವ್, ಜ್ಞಾಪಕ ಇಟ್ಕೊಳ್ಳಿ ಎಲ್ರುವೆ, ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್. ಪ್ಯಾಸಿವ್ ಇನ್ಹಲೇಷನ್, ಉಸಿರನ್ನ ತಗೊಳ್ಳೋದ್ರ ಬಗ್ಗೆ ನೀವೇನು ಎಚ್ಚರ ವಹಿಸಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಆಗುತ್ತೆ. ಉಸಿರನ್ನ ಬಿಡೋದನ್ನ ವಿತ್ ಫೋರ್ಸ್ ಮಾಡಬೇಕು. ವೈಲ್ ಎಕ್ಸಲೇಷನ್ ಯು ಮಸ್ಟ್ ಫ್ಲಾಪ್ ಯುವರ್ ಅಬ್ಡಮೆನ್. ಅಂಡ್ ಎಲ್ಲಿವರೆಗೆ ಮಾಡ್ಬೇಕು ಇದನ್ನ, ಡಿಪೆಂಡಿಂಗ್ ಅಪಾನ್ ಕೆಪಾಸಿಟಿ, 60 ರಿಂದ 120 ಕೌಂಟ್ ತನಕ ಮಾಡಬಹುದು. ಕೆಲವರು ಇದನ್ನ ಮಾಡಬಾರದು. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಒಂದು ಹರ್ನಿಯಾ ಆಪರೇಷನ್ ಆಗಿರ್ತಕ್ಕಂಥವ್ರು ಅಥವಾ ಹರ್ನಿಯಾ ಇರ್ತಕ್ಕಂಥವ್ರು, ಅದರಲ್ಲಿ ಅಬ್ಡಾಮಿನಲ್ ಹರ್ನಿಯಾ ಅಥವಾ ಇನ್ಸಿಸ್ಟಲ್ ಹರ್ನಿಯಾ ಅಥವಾ ವೆಂಟ್ರಲ್ ಹರ್ನಿಯಾ ಅಂತ ಹೇಳ್ತೀವಿ, ಆಮೇಲೆ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ. ಯಾರೇ ಹರ್ನಿಯಾ, ಅದೇ ತರಹ ಹೈಡ್ರೋಸಿಲ್ ಅಂತ ಹೇಳಿ ಜೆಂಟ್ಸ್ ಎಲ್ಲ ಆಗ್ತಕ್ಕಂಥದ್ದು ಅವ್ರು ಮಾಡಬಾರ್ದು. ರೀಸೆಂಟ್ಲಿ ಅಂಡರ್ಗಾನ್ ಲಂಬಾರ್ ಸರ್ಜರಿ, ಯಾರು ಈಗ ಹತ್ತಿರದಲ್ಲಿ ಲಂಬಾರ್ ಸರ್ಜರಿ ಮಾಡಿಸ್ಕೊಂಡಿರ್ತಾರ ಅವ್ರು ಮಾಡಬಾರ್ದು. ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಆಗ್ಲೇ ಹೇಳಿದೆ. ಇನ್ನು ಮೈಗ್ರೈನ್ ಬರ್ತಕ್ಕಂಥವ್ರು, ಸಿಕ್ಕಾಪಟ್ಟೆ ಜಾಸ್ತಿ ಮೈಗ್ರೇನ್ ಇದ್ರೆ ಅವರು ಅದನ್ನ ಮಾಡಬಾರ್ದು. ಇನ್ನು ಅಂದ್ರೆ ಕಂಟ್ರೋಲ್ ಆಗಿದ್ರೆ ಮಾಡ್ಬೋದು. ಅನ್ಕಂಟ್ರೋಲ್ಡ್, ಐ ಆಮ್ ಅಂಡರ್ಲೈನಿಂಗ್ ಅನ್ಕಂಟ್ರೋಲ್ಡ್, ಇಲ್ಲ ಬಾಕಿ ಎಲ್ಲ ಮಾಡ್ಬೋದು. ಇದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ ಒಂದ್ಸರಿ. ಆಮೇಲೆ 3 ರಿಂದ 5 ರೌಂಡ್ ಮಾಡ್ಬೇಕು. ನೇರವಾಗಿ ಕುತ್ಕೊಳ್ಳಿ, ನೋಡಿ ಜಸ್ಟ್ ಕಾಣ್ತಾ ಇದೆಯಾ? ಸ್ವಾಮಿ ರಾಮದೇವ್ ಕರ್ತೇ ರಹೋ ಕಪಾಲ ಭಾತಿ ಅಂತಾರೆ. ಬಟ್ ನಾವು ವೈಜ್ಞಾನಿಕವಾಗಿ ಹೇಳೋದು 60 ಕೌಂಟು, ಮ್ಯಾಕ್ಸಿಮಮ್ 120 ಕೌಂಟು, ಅದಕ್ಕಿಂತ ಮೇಲೆ ಮಾಡಬಾರ್ದು. ಇದನ್ನ 3 ರಿಂದ 5 ರೌಂಡ್ ಮಾಡಿದ್ರೆ ಸಾಕು. ಇದನ್ನ ಊಟ ಮಾಡಿದ ಮೇಲೆ ಮಾಡಬಾರ್ದು, ಬರೀ ಹೊಟ್ಟೆಲೆ ಮಾಡ್ಬೇಕು, ಇಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ಬೇಕು. ಇದನ್ನ ಕಣ್ಣು ಮುಚ್ಚಿಕೊಂಡು ಮಾಡಿದ್ರೆ ತುಂಬಾ ಎಫೆಕ್ಟಿವ್. ಮಾಡಿ. ಕೌಂಟ್ ಆದ್ಮೇಲೆ ರಿಲ್ಯಾಕ್ಸ್. ಬೇಕಾದ್ರೆ ಮುಂದೆ ಬಗ್ಗಿ ಹಣೆಯನ್ನ ನೆಲಕ್ಕೆ ಟಚ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. Slowly inhale and come back and see the changes, feel the changes, experience the changes. ಯಾವಾಗ ಕಪಾಲಭಾತಿಯನ್ನು ಮಾಡುವಾಗ ಉಸಿರಾಟದ ಸಂಖ್ಯೆ ಜಾಸ್ತಿ ಆಗುತ್ತೆ, ಮಾಡಿದ ನಂತರ ಆ ಉಸಿರಾಟದ ಸಂಖ್ಯೆ ಕಡಿಮೆ ಆಗುತ್ತೆ.
ಉಸಿರಾಟದ ಸಂಖ್ಯೆ ಕಡಿಮೆ ಆದ ತಕ್ಷಣ ಮನಸ್ಸು ನಿರ್ಮಲವಾಗುತ್ತೆ. ಸ್ಲೋ ಡೌನ್ ದ ಬ್ರೆತ್, ಕಾಮ್ ಡೌನ್ ದ ಮೈಂಡ್. ಇನ್ನೊಮ್ಮೆ ಮಾಡೋಣ. ಎಲ್ಲರೂ ಕೂಡ 60 ಕೌಂಟ್ ತನಕ ಮಾಡಿ ನಿಲ್ಲಿಸಿ. ಓಕೆ, ಮನಸ್ಸಿನಲ್ಲೇ ಇದನ್ನ ಕೌಂಟ್ ಮಾಡಿ. ಸ್ಟಾರ್ಟ್. Relax. Gently open your eyes. ಈ ಕಪಾಲ ಭಾತಿಯನ್ನ ಮಾಡೋದ್ರಿಂದ ಅಬ್ಡಾಮಿನಲ್ ಕ್ಯಾವಿಟಿ ಅಥವಾ ಚೆಸ್ಟ್ ಕ್ಯಾವಿಟಿ ಒಳಗಿರ್ತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳಿಗೂ ಕೂಡ ಪ್ರಾಣದ ಶಕ್ತಿ ಪೂರಕವಾಗುತ್ತೆ. ಯಾವಾಗ ಪ್ರಾಣದ ಶಕ್ತಿ ಆ ಅಂಗ ಪ್ರತ್ಯಂಗಗಳಿಗೆ ಪೂರಕವಾಗುತ್ತೆ, ಅವುಗಳ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಡಯಾಬಿಟಿಸ್ ನವರಿಗಿರ್ಬೋದು, ಅಥವಾ ಇಂಡೈಜೆಷನ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಇವರೆಲ್ರಿಗೂ ಕೂಡ ಈ ಕಪಾಲ ಭಾತಿಯನ್ನ ಮಾಡೋದ್ರಿಂದ ಒಳ್ಳೆಯ ಬೆನಿಫಿಟ್ ಆಗುತ್ತೆ. ಇದನ್ನ 3 ರಿಂದ 5 ರೌಂಡ್ ಮಾಡಬೇಕು. ಜ್ಞಾಪಕ ಇಟ್ಕೋಬೇಕಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. 60 to 120 ಕೌಂಟ್ಸ್, 3 to 5 ರೌಂಡ್ಸ್ ಮಾಡ್ತಕ್ಕಂಥ. ನೆಕ್ಸ್ಟ್ ಭಸ್ತ್ರಿಕಾ ಅಂತ ಹೇಳಿ. ಈ ಆರ್ಟ್ ಆಫ್ ಲಿವಿಂಗ್ ಹೋಗಿದ್ರೆ ಅವರಿಗೆಲ್ರಿಗೂ ಕೂಡ ಈ ಭಸ್ತ್ರಿಕಾ ಪ್ರಾಣಾಯಾಮದ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ಇದು ಇನ್ನೊಂದು ಡೈನಮಿಕ್ ಪ್ರಾಣಾಯಾಮ. ಇದರಲ್ಲೂ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್. ಅಂದ್ರೆ ನಿಮ್ಮ ಗಮನವನ್ನ ನೀವು ಬರೀ ಉಸಿರನ್ನ ಹೊರ ಹಾಕುವುದರ ಬಗ್ಗೆ ನೀವು ಗಮನ ಇಟ್ಟರೆ ಸಾಕು. ಉಸಿರು ತಗೊಳ್ಳೋದು ಆಟೋಮೆಟಿಕ್ ಆಗುತ್ತೆ. ಇದನ್ನ 20 ಕೌಂಟಲ್ಲಿ ಮಾಡ್ಬೇಕು. ಅದೇ ರೀತಿ ಕಪಾಲ ಭಾತಿಯ ರೀತಿಯಲ್ಲೇ 3 ರಿಂದ 5 ರೌಂಡ್ ಮಾಡಬಹುದು. ನಾನು ನೋಡಿ ಮಾಡಬಹುದು. ಎಲ್ಲ ಬೇಕಾದ್ರೆ ನೋಡ್ಕೊಳ್ಳಿ, ಗೊತ್ತಿದ್ರೆ ನೀವೇ ಬೇಕಾದ್ರೆ ಮಾಡಿ. ಫಸ್ಟ್ ಇನ್ಹೇಲ್ ಮಾಡಿದಾಗ ಮೇಲಕ್ಕೆ ಹೋಗುತ್ತೆ, ಎಕ್ಸೇಲ್ ಅಂತ ಜೋರಾಗಿ ಎಳಿಬೇಕು. ಎಳೆದಾಗ ಈ ಮೊಳಕೈ ನಿಮ್ಮ ಈ ಫ್ಲಾಂಕ್ಸ್ ಗೆ ಟಚ್ ಆಗೋ ತರಹ ಮಾಡ್ಬೇಕು. ನೇರವಾಗಿ ಕುತ್ಕೊಂಡು ಮಾಡಬೇಕು. ಜಸ್ಟ್ ಯು ವಾಚ್ ಇಟ್. ರಿಲ್ಯಾಕ್ಸ್. ಇದನ್ನ ಮಾಡಿದ್ರೆ, ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಪಲ್ಮನರಿ ಹೈಪರ್ ಟೆನ್ಷನ್ ಇವುಗಳು ಯಾವುದು ಕೂಡ ಆಗೋದಿಲ್ಲ. ಈ ಹಾರ್ಟ್ ಗೆ ಸಪ್ಲೈ ಮಾಡತಕ್ಕಂತಹ ರಕ್ತನಾಳಗಳು, ಕೊರನರಿ ಬ್ಲಡ್ ವೆಸಲ್ಸ್ ಇದೆಲ್ಲ, ಅವುಗಳಿಗೂ ಕೂಡ ಆಕ್ಟಿವೇಟ್ ಆಗುತ್ತೆ. ಅವಾಗ ಅಲ್ಲಿ ಬ್ಲಾಕೇಜ್ ಆಗ್ತಕ್ಕಂತಹ ಒಂದು ಇನ್ಸಿಡೆನ್ಸ್ ಕಡಿಮೆ ಅಂತ ಹೇಳಿ ವೈಜ್ಞಾನಿಕವಾಗಿ ನಿರೂಪಣೆ ಆಗಿದೆ. ಬಾಯಿ ಮುಚ್ಕೋಬೇಕು. ಇಪ್ಪತ್ತು ಕೌಂಟ್ ಆದ್ಮೇಲೆ 20 ಕೌಂಟ್ ಆದ್ಮೇಲೆ ಅದನ್ನ ನಿಲ್ಲಿಸಬೇಕು. ಆಮೇಲೆ ಯು ಶುಡ್ ಫೀಲ್ ದಿ ಎಫೆಕ್ಟ್, ಯು ಶುಡ್ ಫೀಲ್ ದ ಚೇಂಜಸ್. ದೇಹದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳ್ಳುತ್ತೆ ಬಾಡಿ. ಯಾವಾಗ ಸಡಿಲತೆ ಉಂಟಾಗುತ್ತೆ ಅಲ್ಲಿ ಪ್ರಾಣದ ಪ್ರವಹನ ಸಂಚಾರ ಜಾಸ್ತಿ ಆಗುತ್ತೆ. ಪ್ರಾಣ ಶಕ್ತಿಯ ಸಂಚಾರ ಅಲ್ಲೆಲ್ಲ ಹೋದಾಗ ಅಲ್ಲಿರ್ತಕ್ಕಂತಹ ಯಾವುದೇ ಒಂಥರ ವಿಕೃತಿಗಳು ಅಥವಾ ಡಿಸೀಸ್ ಫಾರ್ಮಿಂಗ್ ಪ್ರೋಸೆಸ್ ಇರುತ್ತಲ್ಲ, ಅವೆಲ್ಲ ಕೂಡ ಬದಲಾವಣೆ ಆಗುತ್ತೆ. ವಿಶೇಷವಾಗಿ ಉಪ್ಪುಸಕ್ಕೆ ಒಳ್ಳೆಯ ಶಕ್ತಿಯನ್ನ ಕೊಡ್ತಕ್ಕಂತಹ, ಉತ್ಸಾಹವನ್ನ ತುಂಬತಕ್ಕಂತಹ ಪ್ರಕ್ರಿಯೆ ಕಪಾಲಭಾತಿ ಮತ್ತು ಭಸ್ತ್ರಿಕಾ. ಇದಾದ್ಮೇಲೆ ಕ್ಲೆನ್ಸಿಂಗ್ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದಕ್ಕೆ ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಎಷ್ಟು ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು, ಯಾವಾಗ ಬೇಕಾದ್ರೂ ಮಾಡಬಹುದು. ಕಪಾಲಭಾತಿ ಭಸ್ತ್ರಿಕವನ್ನ ಬೆಳಗ್ಗೆ ಅಥವಾ ಸಾಯಂಕಾಲ
ಹೊಟ್ಟೆಯಲ್ಲಿ ಏನು ಆಹಾರ ಇಲ್ಲದೆ ಇದ್ದಾಗ ಅಥವಾ ಆಹಾರ ತಗೊಂಡಿದ್ರೆ ಮಿನಿಮಮ್ 3.5 ಗಂಟೆ ಕಾಲದ ನಂತರನೇ ಮಾಡ್ಬೇಕು. ಇದನ್ನ ಈ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಯಾವ್ಯಾವ ಟೈಮ್ ಸಿಗುತ್ತೆ ಅವಾಗೆಲ್ಲ ಮಾಡಿ. ಈಗ ನಾವ್ ಯಾರಿಗೋ ಕಾಯ್ಕೊಂಡು ಕೂತಿರ್ತೀವಿ, ಏರ್ಪೋರ್ಟ್ ಅಲ್ಲಿ ಕೂರ್ತಾ ಇದ್ವಿ, ಈಗ ಏರು ಇಲ್ಲ, ಪೋರ್ಟು ಇಲ್ಲ ಈಗ. ಸೊ ಇದನ್ನ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಧಾನವಾಗಿ ಎಡ ನಮ್ಮ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಬಲಗಡೆಯಿಂದ ಬಿಡಬೇಕು, ಮತ್ತೆ ಬಲ ಹೊಳ್ಳೆಯಿಂದ ಉಸಿರು ತಗೋಬೇಕು, ಎಡಗಡೆ ಬಿಡಬೇಕು. ಇದಕ್ಕೆ 1 ರೌಂಡ್ ಅಂತ ಹೇಳ್ತೀವಿ. ಅದಕ್ಕೆ ನಾಸಿಕಾ ಮುದ್ರೆ ಅಂತ ಹೇಳಿ ನೋಡಿ. ಈ ತರಹ ಕಿರುಬೆರಳು ಮತ್ತು ರಿಂಗ್ ಫಿಂಗರ್, ಉಂಗುರದ ಬೆರಳು, ಇದೆರಡು ಒಂದ್ ಕಡೆ ಇರುತ್ತೆ, ಇನ್ನೊಂದ್ ಕಡೆ ಒಳಗೆ. ಆಮೇಲೆ ಈ ಮಧ್ಯದ ಬೆರಳು ಮತ್ತು ಇಂಡೆಕ್ಸ್ ತೋರ್ ಬೆರಳನ್ನ ಬಗ್ಗಿಸ್ತೀವಿ, ಇನ್ನೊಂದ್ ಕಡೆ ಹೆಬ್ಬೆರಳು ಇರುತ್ತೆ. ಇದು ನಾಸಿಕಾ ಮುದ್ರೆ ಅಂತ ಹೇಳ್ತೀವಿ. ಇದನ್ನ ಮೂಗ್ಗೆ ಇಲ್ಲಿ ಹಿಡಿದು ಎಡಗಡೆ ಉಸಿರು ತಗೊಳ್ಳುವಾಗ ಬಲಗಡೆಯನ್ನ ಬ್ಲಾಕ್ ಮಾಡಬೇಕು, ಬಲಗಡೆ ಉಸಿರನ್ನ ಬಿಡುವಾಗ ತಗೊಳ್ಳುವಾಗ ಎಡಗಡೆ ಬ್ಲಾಕ್ ಮಾಡಬೇಕು. ಇದಾಗದೆ ಹೋದ್ರೆ ಹಾಗೇನು ಕೂಡ ಮಾಡಬಹುದು. ಇಟ್ಸ್ ನಾಟ್ ಕಂಪಲ್ಸರಿ ಇನ್ ದ ಬಿಗಿನಿಂಗ್. ಸೊ ಈಗೇನ್ ಮಾಡೋಣ, ಫಸ್ಟ್ ದೀರ್ಘವಾಗಿ ಉಸಿರು ತಗೊಳ್ಳೋಣ ಎಡಗಡೆಯಿಂದ, ಬಲಗಡೆಯಿಂದ ಹೊರಬಿಡೋಣ, ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳೋಣ, ಎಡಗಡೆಯಿಂದ ಉಸಿರನ್ನ ಬಿಡೋಣ. ಇದನ್ನು ಕಂಟಿನ್ಯೂ ಮಾಡಿ. ಇನ್ಹೇಲ್ ಥ್ರೂ ಲೆಫ್ಟ್, exhale through right, again inhale through right nostril and exhale through left. ಇದು 1 ರೌಂಡ್. ಸಾಮಾನ್ಯವಾಗಿ 9 ರೌಂಡ್ ಇದನ್ನ ಮಾಡತಕ್ಕಂತಹ ಒಂದು ಅಭ್ಯಾಸ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ ಬೇಕಾದ್ರೂ ಅನವರತವಾಗಿ ಮಾಡಿದ್ರೆ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಉದ್ವೇಗಕ್ಕೆ ಒಳಪಡುವುದಿಲ್ಲ. ಉದ್ವೇಗ ಬರುತ್ತೆ ಅನ್ನೋವಾಗ ನಾಡಿ ಶುದ್ಧಿ ಮಾಡಿ. ನಾಡಿ ಶುದ್ಧಿ ಅಂತಂದ್ರೆ ಈ ಇಡಪಿಂಗಿಳ ನಾಡಿಗಳನ್ನ ಶುದ್ಧಿ ಮಾಡ್ತಕ್ಕಂಥದ್ದು. ಇಡಪಿಂಗಿಳ ಸೂರ್ಯ ಚಂದ್ರ ನಾಡಿಗಳು ನಮ್ಮ ಸಮಸ್ತ ಮನಸ್ಸಿನ ದೈಹಿಕ ವ್ಯಾಪಾರದ ಮಧ್ಯೆ ಇರತಕ್ಕಂತಹ ಸಂಪರ್ಕವನ್ನ ಸಾಧಿಸತಕ್ಕಂತಹ ಒಂದು ವ್ಯವಸ್ಥೆ. ಆದ್ರಿಂದ ಮನಸ್ಸು ನಿರ್ಮಲವಾಗಬೇಕಾದ್ರೆ, ಮನಸ್ಸು ಕಾಮಾಗಿರ್ಬೇಕಾದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ, ದೇಹ ಶುದ್ಧಿ ಆಗಬೇಕಾದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ, ದೇಹದಲ್ಲಿ ಯಾವುದೇ ವಿಧವಾದಂತಹ ಕಲ್ಮಶಗಳಿದ್ರೆ ಹೊರ ಹಾಕಬೇಕಾದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ. ಆದ್ರಿಂದ ಇದನ್ನ ಎಷ್ಟು ಸಲ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ ಮಾಡಬಹುದು. ಇದು ಊಟ ತಗೊಂಡು, ಊಟದ ಮೊದಲು, ಹೊಟ್ಟೆ ಹಸಿದಾಗ ಅಂತಕ್ಕಂತಹ ಪರಿಕಲ್ಪನೆ ಏನಿಲ್ಲ. ಇದಕ್ಕೆ ಜಾಗ ಕೂಡ ಏನು ಮಹತ್ವ ಇಲ್ಲ. ನಿಂತ್ಕೊಂಡು ಮಾಡಬಹುದು, ಕೂತ್ಕೊಂಡು ಮಾಡಬಹುದು, ಮಲಗ್ಕೊಂಡು ಮಾಡಬಹುದು. ಅದರಿಂದ ಈ ಪ್ರಾಣಾಯಾಮವನ್ನ ಪ್ರತಿನಿತ್ಯ ನಾವು ಮಾಡೋಣ. ಇವತ್ತು ಟೈಮು ಮುಗಿತಾ ಬಂದಿದೆ. ಕಪಾಲಭಾತಿ, ಭಸ್ತ್ರಿಕಾ 2 ಪ್ರಾಣಾಯಾಮವನ್ನ ಇವತ್ತು ನಾವು ಅಭ್ಯಾಸ ಮಾಡಿದ್ದೇವೆ. ತದನಂತರ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ದೇವೆ. ನಾಳೆ ಇವುಗಳನ್ನ ಮಾಡಿ ಮತ್ತೆ ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಈಗ 1 ನಿಮಿಷ ಎಲ್ಲರೂ ಕೂಡ ನಿರಾಳವಾಗಿ, ನೇರವಾಗಿ ಸೊಂಟವನ್ನ ಸ್ವಲ್ಪ ನೇರ ಮಾಡ್ತಾ, ಗಲ್ಲವನ್ನ ಕೆಳಕ್ಕೆ ಸ್ವಲ್ಪ ಬಗ್ಗಿಸ್ತಾ ಕೂತ್ಕೊಳ್ಳಿ. ಕಣ್ಣುಗಳನ್ನ ಮೆದುವಾಗಿ ಮುಚ್ಚಿ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ಬನ್ನಿ. ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ರಿಲ್ಯಾಕ್ಸ್ ದ ಹೋಲ್ ಬಾಡಿ ಫ್ರಮ್ ಟೋಸ್ ಟು ದ ಹೆಡ್. ಕಾಲಿನ ಬೆರಳುಗಳು, ಮುಂಗಾಲು, ಮಂಡಿ, ತೊಡೆಯ ಭಾಗ, ಸೊಂಟದ ಭಾಗ, ಸೊಂಟದ ಭಾಗದಲ್ಲಿ ಕೆಳ, ಮಧ್ಯಮ ಮತ್ತು ಮೇಲ್ಭಾಗ, ಬೆನ್ನಿನ ಭಾಗ, ಹಾಗೆ ಕೈ ಬೆರಳುಗಳು, ಮಣಿಕಟ್ಟು, ಮುಂಗೈ, ಎಲ್ಬೋ ಜಾಯಿಂಟ್ಸ್, ಅಪ್ಪರ್ ಆರ್ಮ್, ಶೋಲ್ಡರ್ಸ್, ಕತ್ತು, ಕತ್ತಿನ ಭಾಗದಲ್ಲಿ ಪರಸ್ಪರವಾಗಿ ಜೋಡಣೆ ಆಗಿರ್ತಕ್ಕಂತಹ ಮಾಂಸಪೇಶಿಗಳು ಅಥವಾ
ಪಂಚ ಇಂದ್ರಿಯಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಅಡಿಯಿಂದ ಮುಡಿಯವರೆಗೆ ಸಂಪೂರ್ಣ ಶರೀರವನ್ನ ಗಮನಿಸ್ತಾ ಸಡಿಲಗೊಳಿಸಿ ಉಸಿರಾಟವನ್ನೇ ಗಮನಿಸಿ ಉಸಿರಾಟವನ್ನ ಗಮನಿಸ್ತಾ ನಿಶ್ಶಬ್ದತೆಯ ಕಡೆಗೆ ಹೋಗೋಣ. ಆ ನಿಶ್ಶಬ್ದತೆಯಲ್ಲಿ ಮುಳುಗೋಣ. ಸಂಪೂರ್ಣ ಶರೀರವನ್ನ ಮನಸ್ಸನ್ನ ಜೋಡಿಸ್ತಾ ಇಡೀ ದೇಹವನ್ನ ವಿಶ್ರಾಂತಿಯ ಕಡೆಗೆ ತೆಗೆದುಕೊಂಡು ಹೋಗೋಣ. ರಿಲ್ಯಾಕ್ಸ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್. When you are relaxing, feel the lightness, feel the comfort. Now, slowly become aware of your whole body. Give gentle movements to your toes and fingers. Slowly come to the awareness of your whole body. Now gently open your eyes. ಚಿಕ್ಕಪ್ಪ, ನಾವು ಅದೇ ಆಕ್ಟಿವೇಟಿಂಗ್ ಪ್ರಾಣಾಯಾಮ ಮಾಡಿದ್ವಲ್ಲ, ಅದನ್ನ ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡ್ಬೋದಾ? ನೋಡಿ, ಯೋಗ ಹೇಳ್ತಕ್ಕಂಥದ್ದು ಸ್ಥಿರ ಚಿರ ಸುಖಮಾಸನಂ ಅಂತ. ಆಸನ ಅಂತಕ್ಕಂಥದ್ದು ಬಹು ಮುಖ್ಯವಾಗಿ ನಾವು ಮೆಡಿಟೇಟ್ ಮಾಡುವಾಗ, ಅಂದ್ರೆ ವಿಶೇಷವಾಗಿ ಧ್ಯಾನ ಮಾಡೋದಕ್ಕೆ ಎಷ್ಟು ಜಾಸ್ತಿ ಹೊತ್ತಾಗುತ್ತೋ ಅಷ್ಟು ಹೊತ್ತು ಕೂತ್ಕೊಳ್ಳೋ ದೃಷ್ಟಿಯಿಂದ ಅದನ್ನ ಹೇಳಿದ್ದಾರೆ. ಆದ್ರೆ ಬೇರೆ ಬೇರೆ ಈ ಆಸನ ಪೋಸ್ಚರ್ಸ್ ಇದೆಯಲ್ಲ, ಅದು ಕೆಲವರಿಗೆ ಕೆಲವಾಗುತ್ತೆ, ಕೆಲವಾಗಲ್ಲ. ಅದೇ ರೀತಿ ವಜ್ರಾಸನ ಮಾಡಿದ್ರೆ ಅದ್ರದ್ದು ಅಡ್ವಾಂಟೇಜ್ ಏನು ಅಂದ್ರೆ ಸೊಂಟ ನೇರ ಆಗುತ್ತೆ. ವಜ್ರಾಸನದಲ್ಲಿ ಲೋಯರ್ ಬ್ಯಾಕ್, ಮಿಡ್ಲ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಎಲ್ಲ ಕೂಡ ನೇರವಾಗಿ ಸಮಾನಾಂತರವಾಗೋದ್ರಿಂದ ಪ್ರಾಣಾಯಾಮವನ್ನ ವಿಶೇಷವಾಗಿ ಭಸ್ತ್ರಿಕಾ ಕಪಾಲಭಾತಿಯನ್ನ ವಜ್ರಾಸನದಲ್ಲಿ ಮಾಡೋದು ಸರ್ವಶ್ರೇಷ್ಠ. ಅಕಸ್ಮಾತ್ ಮಾಡಕ್ಕೆ ಮಂಡಿ ನೋವು ಅಥವಾ ಬೇರೆ ತೊಂದರೆಗಳಿದ್ರೆ ಅದನ್ನ ಬೇರೆ ಆಸನದಲ್ಲೂ ಮಾಡಬಹುದು. ಅದರಿಂದ ಏನು ತೊಂದರೆ ಏನಿಲ್ಲ, ಮಾಡಬಹುದು. ಬಟ್ ವಜ್ರಾಸನದಲ್ಲಿ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಇಲ್ಲ, ಲೆಫ್ಟ್ ಇಂದ ಶುರು ಮಾಡ್ಬೇಕು ಯಾವಾಗ್ಲೂ. ಅದು ನಾವು ಎಡಗಡೆ ಅದನ್ನ ಚಂದ್ರ ಅಂತ ಹೇಳ್ತೀವಿ, ಬಲಗಡೆ ಅದನ್ನ ಸೂರ್ಯ ನಾಡಿ ಅಂತ ಹೇಳ್ತೀವಿ, ಗಿಡ ಪಿಂಗಿಳ ಅಂತ ಹೇಳ್ತೀವಿ. ಶಕ್ತಿ ಕನ್ಸರ್ವೇಶನ್ ಇದು ನೋಡಿ. ಸೂರ್ಯ ಚಂದ್ರನಲ್ಲಿ ಭೇದ ಏನು ಅಂತಂದ್ರೆ, ನಮಗೆ ಶಕ್ತಿಯನ್ನ ತುಂಬತಕ್ಕಂತಹ ದೈವಿಕ ತತ್ವ ಚಂದ್ರ, ಆದ್ರೆ ಶಕ್ತಿಯನ್ನ ನಮ್ಮಿಂದ ವಾಪಸ್ ತಗೊಳ್ತಕ್ಕಂತಹ ಇದು ಅಂತಂದ್ರೆ ಸೂರ್ಯ. ಸೊ ಈ ದೃಷ್ಟಿಯೊಳಗೆ ನಾವು ಆದಾನ ವಿಸರ್ಗ ಅಂತ ಎರಡು ಟೆಕ್ನಿಕಲ್ ಟರ್ಮ್ಸ್ ಮೂಲಕ ಅದನ್ನ ಹೇಳ್ತೀವಿ. ಸೊ ನಾವು ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಅಥವಾ ಯಾವುದೇ ಯೋಗಿಕ್ ಎಕ್ಸರ್ಸೈಸ್ ಮಾಡುವಾಗಲೂ ಪ್ರಿಫರಬಲಿ ನಾವು ಎಡಗಡೆಯಿಂದಾನೇ ಮಾಡೋದು. ಈಗ ಉದಾಹರಣೆಗೆ ಅರ್ಧಕಟಿ ಚಕ್ರಾಸನ ಇವತ್ತು ನಾನು ಮಾಡಿಸೋವಾಗ ಮೋಸ್ಟ್ಲಿ ತಪ್ಪು ಮಾಡಿದೆ ಅನ್ಸುತ್ತೆ, ಬಲಗಡೆಯಿಂದಾನೇ ಮಾಡಿದೆ. ಬಟ್ ಇದನ್ನ ಹೀಗೆ ಎಡಗಡೆ ಇಟ್ಟು ತದನಂತರ ಎಕ್ಸೇಲ್ 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 ಅದನ್ನು ಅಷ್ಟೇನೆ. ಸೊ ಎಡಗಡೆಯಿಂದ ಯಾವಾಗ್ಲೂ ತಗೋಬೇಕು. ನಾಡಿ ಶುದ್ಧಿ ಒಳಗೆ ಇದೊಂದು ಮ್ಯಾಂಡೇಟರಿ. ಸೊ ಲೆಫ್ಟ್ ನಾಸ್ಟ್ರಲ್ ಅಲ್ಲಿ ಇನ್ಹೇಲ್, ರೈಟ್ ಅಲ್ಲಿ ಎಕ್ಸೇಲ್, ಮತ್ತೆ ರೈಟ್ ಅಲ್ಲಿ ಇನ್ಹೇಲ್, ಲೆಫ್ಟ್ ಅಲ್ಲಿ ಎಕ್ಸೇಲ್. ಇದು 1 ರೌಂಡ್. ನಮ್ಮ TBS ಕುಟುಂಬ ವರ್ಗದ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಅರವಿಂದನ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರಗಳು. ಈಗ ನಾವು ಈ ಒಂದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಶೀಘ್ರ ತರಾತುರಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದು ಶ್ಲಾಘನೀಯವಾಗಿದೆ. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸಹ, ಮಕ್ಕಳಿಂದ ಹಿಡಿದು ವಯಸ್ಕರು, ವೃದ್ಧಾಪ್ಯರು ಎಲ್ಲರಿಗೂ ಸಹ ಅನುಕೂಲವಾಗ್ತಾ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು. ಬಹುಮುಖ್ಯವಾಗಿ ಈ ಕೋವಿಡ್ ಅಟ್ಯಾಕ್ ಮಾಡುವಂತಹ ಲಂಗ್ಸ್ ಅಂತ ಏನ್ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಫುಪ್ಪುಸಗಳ ಬಲವರ್ಧನೆಗಾಗಿ ಪ್ರಾಣಾಯಾಮ ಕಾರ್ಯಕ್ರಮಗಳು ಏನ್ ನಡೀತಾ ಇದೆ, ಪ್ರಾತ್ಯಕ್ಷಿಕ ಹಾಗೂ ಅದರ ಬಗ್ಗೆ ತಿಳುವಳಿಕೆ ಏನು ನಮಗೆ ಸಿಗುತ್ತಾ ಇದೆ, ಇದು ತುಂಬಾ ಶ್ಲಾಘನೀಯವಾದ ಕಾರ್ಯಕ್ರಮ. ಬಹಳ ಅಚ್ಚುಕಟ್ಟಾಗಿ ಬಿಡಿ ಬರ್ತಾ ಇದೆ.
ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಖ್ಯಾತಿವೆತ್ತ ನುರಿತ ಬೆಂಗಳೂರಿನ ಒಂದು ನುರಿತ ಆಯುರ್ವೇದ ಡಾಕ್ಟರ್ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲದ ಸರಿಸುಮಾರು 4 ದಶಕಗಳಿಗೂ ಮೀರಿ ತಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಪಡೆದುಕೊಂಡಿರ್ತಕ್ಕಂತಹ ಜ್ಞಾನದ ಭಂಡಾರವೇ ಆಗಿರ್ತಕ್ಕಂತಹ ನಮ್ಮ ಕುಟುಂಬದ ನೆಚ್ಚಿನ ಸದಸ್ಯರಾದ ಶ್ರೀಯುತ BR ರಾಮಕೃಷ್ಣ ಅವರಿಂದ ಬಹಳ ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬಂದಿದೆ, ಮೂಡಿ ಬರ್ತಾ ಇದೆ, ಮುಂದೆನೂ ಮೂಡಿ ಬರಲಿ ಎಂದು ಶುಭ ಹಾರೈಸ್ತೇನೆ. ಅವರು ಪ್ರಸ್ತುತ ಇಷ್ಟಕ್ಕೆ ನಿಲ್ಲಿಸದೆ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವ ರೀತಿಯಲ್ಲಿ ಅವರು ತಮ್ಮ ಒಂದು ವೈದ್ಯಕೀಯ ವೃತ್ತಿಗೆ ತಮ್ಮ ಕಾರ್ಯಕ್ಷೇತ್ರವನ್ನ ಮಿತಿಗೊಳಿಸದೆ ಯೋಗಾಭ್ಯಾಸದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಯನ್ನ ಗಳಿಸಿರುತ್ತಾರೆ. ಪ್ರಸ್ತುತವಾಗಿ ಡಾಕ್ಟರ್ BR ರಾಮಕೃಷ್ಣ ಅವರು ಬೆಂಗಳೂರಿನ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ವೈಸ್ ಚಾನ್ಸಲರ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಗಳ ನಡುವೆ ಈ ರೀತಿಯಾಗಿ ಒಂದು ಕುಟುಂಬದ ಏಳಿಗೆಗಾಗಿ ಅಥವಾ ಅನುಕೂಲಕ್ಕಾಗಿ ನಮ್ಮೆಲ್ಲರೊಂದಿಗೆ ಸ್ಪಂದಿಸಿ ತಮ್ಮ ಒಂದು ಅಮೂಲ್ಯ ಸಮಯವನ್ನ ಬಿಡುವು ಮಾಡಿಕೊಟ್ಟು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಪುಪ್ಪುಸಗಳಿಗೆ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಲಂಗ್ಸ್ ಅಂತ ಹೇಳ್ತೇವೆ, ಬಹುಶಃ ಪುಪ್ಪುಸ ಅಂದ್ರೆ ಗೊತ್ತಾಗದೇ ಇರೋರಿಗೆ ಹೇಳ್ತಾ ಇದ್ದೇನೆ. ಸೊ ಅದರ ಬಲವರ್ಧನೆಗಾಗಿ ಈ ದಿವಸ ವಿಶೇಷವಾಗಿ ಇರತಕ್ಕಂಥ ಎಲ್ಲ ಪ್ರಾಣಾಯಾಮಗಳ ನಾಟ್ ಓನ್ಲಿ ಪ್ರಾಕ್ಟಿಕಲ್ ಎಕ್ಸಿಬಿಷನ್ ಬಟ್ ಆಲ್ಸೋ ವಿತ್ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್, ಅಂದ್ರೆ ಅದು ಅದರ ಅನುಕೂಲ ಏನಾಗುತ್ತೆ, ಅದರ ಅನಾನುಕೂಲಗಳೇನು, ಅದರ ಬಗ್ಗೆ ಇರತಕ್ಕಂಥ ಆಗು ಹೋಗುಗಳು, ಒಳಿತು ಕೆಡುಕುಗಳು, ಸಾಧಕ ಬಾಧಕಗಳೇನು, ಯಾರ್ಯಾರು ಇದನ್ನ ಮಾಡಬಹುದು, ಯಾರ್ಯಾರು ಇದನ್ನ ಮಾಡಬಾರದು, ಮಾಡಕ್ ಆಗದೆ ಇರೋರಿಗೆ ಏನು ಬೇರೆ ಮಾಡ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಡಿಟೈಲ್ ಆಗಿ ಪ್ರಾತ್ಯಕ್ಷಿಕವಾಗಿ ನಮ್ಮ ಮುಂದೆ ತೋರಿಸಿಕೊಟ್ಟು ನಮ್ಮ ಜ್ಞಾನ ದೀವಿಗೆಯನ್ನ ಎಚ್ಚರ ಮಾಡಿದ್ದಾರೆ. ಆದ್ದರಿಂದ ಶ್ರೀಯುತರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ TBS ಕುಟುಂಬ ವರ್ಗದ ಪರವಾಗಿ ಹಾಗೂ ಮ್ಯಾನೇಜ್ಮೆಂಟ್ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ, ಪ್ರೀತಿಪೂರ್ವಕ ವಂದನೆಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಉದಯ ಚಿಕ್ಕಪ್ಪನವರು ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಮತ್ತೆ ಉದಯ ಚಿಕ್ಕಪ್ಪನವರಿಗೆ, ಅವರ ಕುಟುಂಬ ವರ್ಗದವರಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ ಹಾಗೂ ಇದೇ ರೀತಿ ಮುಂದುವರಿದು ಇನ್ನು ಹೆಚ್ಚು ಹೆಚ್ಚು ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಳ್ಳುವಂತಾಗಲಿ, ಆ ಶಕ್ತಿಯನ್ನ ಅವರಿಗೆ ಸುಬ್ರಹ್ಮಣ್ಯೇಶ್ವರ ನೀಡಲಿ ಎಂದು ವೈಯಕ್ತಿಕವಾಗಿ ಹಾಗೂ ಕಮಿಟಿ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಮುಂದುವರಿದು ಅತಿ ಕಡಿಮೆ ಸಮಯದಲ್ಲಿ ಈ ತರಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ನನ್ನ ವೈಯಕ್ತಿಕವಾದ ಹಾಗೂ TBS ವಠಾರ ಟ್ರಸ್ಟ್ ನ ಪರವಾಗಿ ಹಾಗೂ ಕುಟುಂಬ ವರ್ಗದವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ, ನಮನಗಳನ್ನ, ವಂದನೆಗಳನ್ನ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಈ ವಿಷನ್ ಮೂಡಿದ್ದು ರವಿಯಣಿಯ ಅವರ ಮುಖಾಂತರವಾಗಿ ಈ ವಿಷನ್ ಒಂದು ಮೂಡ್ತು. ಈ ತರ ನಾವ್ ಯಾಕೆ ಮಾಡಬಾರ್ದು, ಈ ಕಾರ್ಯಕ್ರಮವನ್ನ ಯಾಕೆ ಮಾಡಬಾರ್ದು, ಎಮರ್ಜೆನ್ಸಿ ಟೈಮ್ ನಲ್ಲಿ ಅನುಕೂಲವಾಗುತ್ತೆ ಅನ್ನತಕ್ಕಂತಹ ಒಂದು ವಿಷನ್ ಬಂತು. ಅದನ್ನ ತತ್ಕ್ಷಣವೇ ವಿತಿನ್ 2-3 ಡೇಸ್ ಕಾರ್ಯರೂಪಕ್ಕೆ ತರುವಲ್ಲಿ ಬಹಳಷ್ಟು ಶ್ರಮವನ್ನ ವಹಿಸಿದಂತಹ ಎಲ್ಲ ಕಮಿಟಿಯ ಮೆಂಬರ್ಗಳಿಗೆ, ಅಧ್ಯಕ್ಷರುಗಳಿಗೆ, ಗೌರವ ಕಾರ್ಯದರ್ಶಿಯವರಿಗೆ ಹಾಗೂ ತೆರೆಯ ಮರೆಯಲ್ಲಿ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಸುಲಲಿತವಾಗಿ, ಇಷ್ಟು ಶೀಘ್ರವಾಗಿ ಆಯೋಜನೆಗೊಳ್ಳಬೇಕು ಅಂದ್ರೆ ಇಲ್ಲಿ ನಾನು ವಿಶೇಷವಾದ ಧನ್ಯವಾದವನ್ನ ಅರ್ಪಿಸಲೇಬೇಕು. ಅವರು ನಮ್ಮ ಹಿಂದೆಯೂ ಇದ್ದು ಮುಂದೆಯೂ ಇದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಯುವಕರಿಗೆ ಎಲ್ಲರಿಗೂ ಸಹ ತಮ್ಮ ಯೋಗದಾನವನ್ನ, ಸಲಹೆಯನ್ನ, ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇರ್ತಕ್ಕಂಥ ನನ್ನ
ನಮ್ಮ ಕುಟುಂಬ ವರ್ಗದ TBS ಪರಿವಾರದ ಆಪ್ತರು, ಬಹು ಆಪ್ತರು ಆಗಿರ್ತಕ್ಕಂತಹ ಪ್ರೀತಿಯ ಶ್ರೀಯುತ BK ಸುಬ್ಬಣ್ಣ ಚಿಕ್ಕಪ್ಪ ಅವರ ಎಫರ್ಟ್ ಏನಿದೆ ಅದು ಎಲ್ಲರೂ ಶ್ಲಾಘನೀಯ ಮಾಡುವಂಥದ್ದು. ಯಾವುದೇ ಸಮಯದಲ್ಲಾದರೂ ಅದಕ್ಕೆ ಟೊಂಕು ಕಟ್ಟಿ ನಿಂತು ಇದನ್ನ ನಾವು ಸಾಧಿಸಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಪ್ರಕಾರವಾಗಿ ನಮ್ಮೆಲ್ಲರಿಗೆ ಸಹ, ಎಲ್ಲ ನನಗಿಂತ ಕೆಳಗಿನವರಿರಬಹುದು, ಮೇಲಿನವರಿರಬಹುದು, ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನ ಸೂಕ್ತ ರೀತಿಯಲ್ಲಿ ಮಾಡಿ ಮುಂದುವರಿಸಿಕೊಂಡು ಹೋಗ್ತಾ ಇರತಕ್ಕಂಥ ಶ್ರೀಯುತ BK ಸುಬ್ರಹ್ಮಣ್ಯನವರಿಗೆ, ವಿಶೇಷವಾಗಿ ಎಲ್ಲ ಕಮಿಟಿಯ ಮೆಂಬರ್ಗಳಿಗೆ, ಸದಸ್ಯರುಗಳಿಗೆ, ಯಾರಾದ್ರೂ ಹೆಸರು ಬಿಟ್ಟು ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಕಮಿಟಿ ಪರವಾಗಿ ಅರ್ಪಿಸುತ್ತಾ, ಎಲ್ಲರಿಗೂ ಶ್ರೀ ಸುಬ್ರಹ್ಮಣ್ಯೇಶ್ವರನು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಷಯ, ಈ ಕಾರ್ಯಕ್ರಮ ಇಷ್ಟು ಸುಲಲಿತವಾಗಿ ನಡೆಯಲು ಸ್ವಯಂ ಸೇವಕರು, ವಾಲಂಟಿಯರ್ಸ್ ಅಂತ ನಾವೇನು ಹೇಳ್ತೀವಿ, ಇವತ್ತು ಲಕ್ಷ್ಮೀಶ ನಮ್ಮ ಮುಂದೆ ಇದ್ದಾರೆ, ಮುರಳಿ ಇದ್ದಾರೆ, ಹಾಗೆ ಪ್ರಸನ್ನ ಗಣಪತಿ ಅಮೆರಿಕಾದಲ್ಲಿ ಇದ್ದುಕೊಂಡು ನಮಗೆ ಟೆಕ್ನಿಕಲ್ ಡಾಟಾಗಳನ್ನ ಒದಗಿಸ್ಕೊಡೋದಿರ್ಬೋದು, ಅವ್ರು ಇವಾಗ ಹೇಳಿದ ಹಾಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನ ಇಲ್ಲಿಗೆ ತರುವಲ್ಲಿ ಸಹಾಯವನ್ನ ಮಾಡತಕ್ಕಂಥದ್ದು ಇರ್ಬೋದು. ಹೀಗೆ ಸಾಕಷ್ಟು ವಿಷಯಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಕುಟುಂಬದ ಎಲ್ಲ ಸದಸ್ಯರುಗಳು, ಹೆಸರನ್ನ ಹೇಳುವಂತ ಪ್ರಮೇಯ ಬರ್ತಾ ಇಲ್ಲ, ಕೆಲವು ಹೆಸರುಗಳು ಬಿಟ್ಟೋಗಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಸೊ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ವಂದನೆಗಳನ್ನ ಈ ಒಂದು ಸುಸಂದರ್ಭದಲ್ಲಿ ತಿಳಿಸೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ಶುಭವಾಗಲಿ, ಸುಬ್ರಹ್ಮಣ್ಯೇಶ್ವರನ ಕೃಪಾಕಟಾಕ್ಷ ಎಲ್ಲರಿಗೂ ಇರಲಿ ಎಂದು ತಿಳಿಸುತ್ತಾ, ಈ ಒಂದು ವಂದನಾರ್ಪಣಾ ಕಾರ್ಯಕ್ರಮಕ್ಕೆ ನನಗೆ ಹೇಳಿದ್ದಕ್ಕಾಗಿ ಕಮಿಟಿಯವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತೇನೆ.